ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂರ್ಣಾನಂದಜ್ಞಾನಶಕ್ತಿಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದುವರೆಗೆ ಭಗವಂತನ ವಿಶ್ವ, ತೈಜಸ, ಪ್ರಾಜ್ಞ ಎಂಬ ಮೂರು ರೂಪಗಳ ಸ್ಥಾನ ಮಹಿಮೆಗಳನ್ನು ನಿರೂಪಣೆ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಭಗವಂತನ ನಾಲ್ಕನೆಯ ತುರಿಯ ರೂಪದ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾಂತಃ ಪ್ರಜ್ಞಂ ನ ಬಹಿಃಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಐಕಾತ್ಮ್ಯ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯಃ. ಭಗವಂತ ನಾಲ್ಕನೆಯ ತುರಿಯ ರೂಪ ಎಲ್ಲಿದೆ, ಆ ತುರಿಯ ರೂಪ ಎಲ್ಲಿದೆ ಅಂತ ಹೇಳಿ ಉಪನಿಷತ್ತಿನಲ್ಲಿ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಆಚಾರ್ಯರು ಆ ಮೂರನೇ ರೂಪ ಎಲ್ಲಿದೆ ಅನ್ನುವುದನ್ನು ಬೇರೆ ಪ್ರಮಾಣದ ಆಧಾರದಿಂದ ನಮಗೆ ತಿಳಿಸ್ತಾ ಇದ್ದಾರೆ. ಬ್ರಹ್ಮಾಂಡ ಪುರಾಣದ ಆಧಾರದಿಂದ ತಿಳಿಸ್ತಾ ಇದ್ದಾರೆ. ವಿಷ್ಣು ತುರೀಯ ರೂಪೇಣ ದ್ವಾದಶಾಂತೆ ವ್ಯವಸ್ಥಿತಃ ಮುಕ್ತಾನಾಂ ಪ್ರಾಪ್ಯರೂಪೋಸೌ ವ್ಯವಹಾರೇ ನ ದೃಶ್ಯತೆ. ಆ ಭಗವಂತ ತುರಿಯ ರೂಪದಿಂದ ನಮ್ಮ ಶಿರಸ್ಸಿನ ಮೇಲೆ 12 ಅಂಗುಲದ ಮೇಲೆ ಆ ತುರಿಯ ರೂಪ ಇದೆ ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ಆ ದ್ವಾದಶಾಂತೆ ವ್ಯವಸ್ಥಿತಃ ಅಂದರೆ 12 ಅಂಗುಲದ ಮೇಲೆ ಆ ತುರಿಯ ರೂಪ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ತುರಿಯ ರೂಪ ಏನು ಮಾಡುತ್ತೆ ಅಂತ ಹೇಳೋ ಮೊದಲು ಅದು ವಿಶ್ವ, ತೈಜಸ, ಪ್ರಾಜ್ಞ. ಭಗವಂತ ಈ ಮೂರು ರೂಪಗಳಿಂದ ಏನೇನು ಮಾಡ್ತಾನೆ ಅದನ್ನು ಈ ನಾಲ್ಕನೇ ರೂಪ ಮಾಡಲ್ಲ ಅಂತ ಹಾಗೆ ಹೇಳ್ತಾ ಇದ್ದಾರೆ. ನಾಂತಃ ಪ್ರಜ್ಞಂ, ತೈಜಸರೂಪಿಯಾದ ಭಗವಂತ ಹೇಗೆ ಒಳಗಿನ ಸ್ವಪ್ನ ಪದಾರ್ಥಗಳ ಜ್ಞಾನ ನಮಗುಂಟು ಮಾಡ್ತಾನೆ, ಹಾಗೆ ತುರಿಯ ರೂಪ ನಮಗೆ ಸ್ವಪ್ನ ಪದಾರ್ಥಗಳ ಜ್ಞಾನವನ್ನು ಉಂಟು ಮಾಡಲ್ಲ. ನ ಬಹಿಃಪ್ರಜ್ಞಂ, ವಿಶ್ವ ಎಂಬ ಭಗವಂತನ ರೂಪ ಹೊರಗಡೆ ಇರುವ ಪದಾರ್ಥಗಳ ಜ್ಞಾನವನ್ನು ಉಂಟು ಮಾಡ್ತಾನೆ. ಈ ನಾಲ್ಕನೇ ರೂಪ ಹೊರಗಡೆ ಪದಾರ್ಥಗಳ ಜ್ಞಾನವನ್ನು ಉಂಟು ಮಾಡಲ್ಲ. ಹಾಗೆ ನಾ ಉಭಯತಃ ಪ್ರಜ್ಞಂ, ಉಭಯತಃ ಪ್ರಜ್ಞಂ ಅಂತಂದರೆ ಅದೊಂದು ನಾವು 3 ಅವಸ್ಥೆ ಕೇಳಿದ್ದೇವೆ. ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ ಅಂತ. ಇದರ ಮಧ್ಯದಲ್ಲಿ ಒಂದು ಉಭಯಾವಸ್ಥೆ ಅಂತ ಒಂದಿದೆ ಅಂತ ಹೇಳ್ತಾ ಇದೆ ಉಪನಿಷತ್ತು. ಅದು ಅನೇಕ ಜನರಿಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಉಭಯಾವಸ್ಥೆ ಅಂದರೆ ಏನು ಅಂದರೆ ಹೊರಗಡೆಯ ಶಬ್ದ ಸ್ವಲ್ಪ ಕೇಳಿಸ್ತಾ ಇರುತ್ತೆ, ಒಳಗಡೆ ಕನಸು ಕಾಣ್ತಾ ಇರ್ತಾನೆ. ನಿದ್ರೆ ಮೂಡಲಿರ್ತಾನೆ, ಒಳಗಡೆ ಏನೋ ಕನಸು ಕಾಣ್ತಾ ಇರ್ತಾನೆ, ಹೊರಗಡೆ ಮಾತಾಡ್ತಾ ಇರೋದು ಅದು ಇದು ಶಬ್ದ ಕೇಳಿಸ್ತಾ ಇರುತ್ತೆ. ಇದು ಉಭಯಾವಸ್ಥೆ. ಸ್ವಲ್ಪ ಹೊರಗಿನ ಪದಾರ್ಥಗಳ ಜ್ಞಾನ, ಶಬ್ದಗಳ ಜ್ಞಾನ ಮತ್ತು ಒಳಗಡೆ ಸ್ವಪ್ನ ಪದಾರ್ಥಗಳ ಜ್ಞಾನ ಎರಡೂ ಬರ್ತಾ ಇರುತ್ತೆ. ಇದು ಉಭಯಾವಸ್ಥಾ ಅಂತ ಇದಕ್ಕೆ ಕರೀತಾ ಇದ್ದಾರೆ. ಆ ಉಭಯಾವಸ್ಥಾ ಪ್ರೇರಣೆಯನ್ನು ಈ ಭಗವಂತನ ನಾಲ್ಕನೇ ರೂಪ ಮಾಡೋದಿಲ್ಲ. ಈ ಉಭಯಾವಸ್ಥಾ ನಮಗೆ ಎಲ್ಲಿ ಅನುಭವಕ್ಕೆ ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ಪಾಠ ಪ್ರವಚನಗಳಲ್ಲಿ ಅನುಭವಕ್ಕೆ ಬರ್ತಾ ಇರುತ್ತೆ. ಪಾಠ ಕೇಳ್ತಾ ಇದ್ದಾಗ ಸ್ವಲ್ಪ ವಿಷಯ ಕಠಿಣ ಆದಾಗ ಚೂರು ತೂಕಡಿಗೆ ಶುರುವಾಗತ್ತೆ. ಎಬ್ಸಿದರೆ ಕೂಡಲೇ ನಾವು ಕೊನೆ ಪಂಕ್ತಿ ಹೇಳ್ತೀವಿ, ಅವ್ರೇನು ಹೇಳ್ತಾ ಇದ್ರು ಅಂತ ಹೇಳ್ತೇವೆ. ಆದರೆ ಮನಸ್ಸಲ್ಲಿ ಫಾಲೋ ಮಾಡ್ತಾ ಇರಲ್ಲ ಅದು.
ಹೊರಗಡೆಯ ಶಬ್ದ ಕೇಳಿಸ್ತಾ ಇರುತ್ತೆ, ಒಳಗಡೆ ಸ್ವಲ್ಪ ನಿದ್ರೆ ಜೊಂಪು ಹತ್ತಿರುತ್ತೆ. ಅದು ಉಭಯಾವಸ್ಥಾ ಅಂತ ಹೇಳ್ತಾರೆ. ಅಂಥ ಉಭಯಾವಸ್ಥಾ ಪ್ರೇರಣೆಯನ್ನು ಭಗವಂತನ 4ನೇ ರೂಪ ಮಾಡೋದಿಲ್ಲ. ನ ಪ್ರಜ್ಞಂ ಅಂದರೆ ಆ ಭಗವಂತ ಹೇಗೆ ಪ್ರಾಜ್ಞನಾಮಕ ಪರಮಾತ್ಮ ಹೊರಗಡೆ ಮತ್ತು ಒಳಗಡೆ ಯಾವ ಪದಾರ್ಥಗಳನ್ನು ಕೂಡ ಪದಾರ್ಥಗಳ ಜ್ಞಾನವು ನಮಗೆ ಉಂಟು ಮಾಡಲ್ಲ, ಹಾಗೆ ಈ 4ನೇ ರೂಪ ಪ್ರಜ್ಞಾ ಅಂದರೆ ವಿಶೇಷವಾಗಿ ಮಾನಸ ವಾಸನಾಮಯವಾದ ವಸ್ತುಗಳನ್ನು ನಮಗೆ ತಿಳಿಸೋದಿಲ್ಲ. ನ ಅಪ್ರಜ್ಞಂ, ಹಾಗಾದರೆ ಅದರ ಮಧ್ಯೆ ನ ಪ್ರಜ್ಞಾನಘನಂ. ನ ಪ್ರಜ್ಞಾನಘನಂ ಅಂದರೆ ಘನ ಅಂದರೆ ಅವಿದ್ಯೆಯ ಮುಸುಕಿನಲ್ಲಿರುವ ಜೀವನಿಗೆ ಆ ಕನಸಿನ ವಸ್ತುಗಳನ್ನು ತೋರಿಸ್ತಕ್ಕಂಥವನು, ಅದನ್ನು ಇವನು ಮಾಡಲ್ಲ. ಹಾಗಾದರೆ ಇವನು ಏನು ಮಾಡಲ್ಲ ಅಂತ ಒಂದೇ ಮಾತಲ್ಲಿ ಹೇಳಿಬಿಡ್ರಿ, ಸುಮ್ಮನೆ ಯಾಕೆ ಇಟ್ಟುದ್ದ ಅಂದರೆ ನ ಅಪ್ರಜ್ಞಂ, ಇವನೇನನ್ನು ತಿಳಿಸಲ್ಲ ಅಂತಲ್ಲ, ತಿಳಿಸ್ತಾನೆ ಹಾಗೆ ಅಂತ ಇದ್ದಾರೆ. ನ ಅಪ್ರಜ್ಞಂ ಅದೃಷ್ಟಂ, ಆ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅದೃಷ್ಟಂ ಅಂತಂದರೆ ಆ ಪರಮಾತ್ಮ ನಮ್ಮ ಕಣ್ಣಿಗೆ ಗೋಚರನಾಗಲ್ಲ. ಭಗವಂತನ 4ನೇ ರೂಪ, ಅದರ ಜ್ಞಾನ ನಮಗೆ ಬರೋದಿಲ್ಲ. ಅಂದರೆ ಅರ್ಥ ಏನು? ವಿಶ್ವ, ತೈಜಸ, ಪ್ರಾಜ್ಞ ಈ ರೂಪಗಳನ್ನು ಆಯಾಯ ಅವಸ್ಥೆಗಳಿಗೆ ಪ್ರೇರಕ ಅಂತ ನಾವು ತಿಳ್ಕೊಳ್ತೇವೆ. ಆದರೆ 4ನೇ ರೂಪ ಇದೆಯಲ್ಲ, ಅದು ಸಂಸಾರದಲ್ಲಿ ನಮಗೆ ಯಾವ ಅವಸ್ಥೆಗೂ ಪ್ರೇರಕವಲ್ಲ. ಆದ್ದರಿಂದ ಸಂಸಾರದಲ್ಲಿ ಆ 4ನೇ ರೂಪವನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅದೃಷ್ಟಂ ಅಂದರೆ ಕಾಣದೇ ಇರೋ ವಸ್ತು ಅಂತ ಅರ್ಥ. ಭಗವಂತ ಕಾಣದೇ ಇರೋ ವಸ್ತು ಅಂದರೆ ಅವನು ಬೇಕಾದಾಗ ಅವನು ತನ್ನನ್ನು ಕಾಣಿಸಿಕೊಳ್ತಾನೆ. ನಮಗೆ ಕಣ್ಣಿದೆ ಅಂಥೇಳಿ ಅವನು ಕಾಣಿಸ್ಬೇಕು ಅಂತೇನು ನಿಯಮ ಇಲ್ಲ. ಮಹಾಭಾರತದಲ್ಲಿ ಒಂದು ರೋಚಕವಾದ ಪ್ರಸಂಗ ಬರುತ್ತೆ. ಒಬ್ಬ ರಾಜ ಯಜ್ಞವನ್ನು ಮಾಡ್ತಾ ಇದ್ದಾರೆ. 3 ಜನ ಮುನಿಗಳು ಯಜ್ಞ ಮಾಡಿಸ್ತಾ ಇದ್ದಾರೆ. ಅವರ ಹೆಸರು ಏಕ ತ, ದ್ವಿ ತ, ತ್ರಿ ತ ಅಂತ ವಿಚಿತ್ರವಾದ ಒಂದು ಹೆಸರು ಅವ್ರದ್ದು. ಆ 3 ಮುನಿಗಳು ಯಜ್ಞ ಮಾಡಿಸ್ತಾ ಇದ್ದಾರೆ. ಆಗ ಕಾಲ ಎಂಥದ್ದು ಅಂದರೆ ಭಗವಂತ ಬಂದು ದರ್ಶನ ಕೊಟ್ಟು ಹವಿಸ್ ತೊಗೊಂಡು ಹೋಗ್ತಾ ಇದ್ದ ಕಾಲ. ಈಗ ದೇವರು ಬರೋದಿರಲಿ, ಪುರೋಹಿತರು ಬರೋದೇ ಕಷ್ಟ ಈಗ, ಅದಂಥ ಕಾಲ. ಆಗ ಭಗವಂತ ಬಂದು ಯಜಮಾನನಿಗೆ ದರ್ಶನ ಕೊಟ್ಟು ಹೊರಟೋದ, ಪುರೋಹಿತರಿಗೆ ದರ್ಶನ ಆಗಲಿಲ್ಲ. ಅವರಂದರು, ಇದು ನಮ್ಮನ್ನು ಇನ್ಸಲ್ಟ್ ಮಾಡಿ ಅಂತ ದೇವರು, ನಾವು ಮಾಡಿಸ್ತಾ ಇರೋರು ಯಜ್ಞ, ನಮಗೆ ದರ್ಶನ ಕೊಡದೆ ನಿನಗೆ ದರ್ಶನ ಕೊಟ್ಟು ಹೋಗಿದ್ದಾನೆ, ಇದು ನಮಗೆ ಅಪಮಾನ. ಆದ್ದರಿಂದ ಅವನು ನಮಗೆ ದರ್ಶನ ಕೊಡೋ ತನಕ ನಾವು ನಿನ್ನ ಯಜ್ಞ ಮುಂದುವರಿಸಲ್ಲ ಅಂತ ಕೋಪಗೊಂಡು ಸುರುಗಳನ್ನು ನೆಲದ ಮೇಲೆ ಇಟ್ಟು ಹೊರಟೇ ಬಿಟ್ಟರು. ಕೋಪಿಸ್ಕೊಂಡು ಹೋಗೋರು ಸಿಗ್ತಾರೆ, ಕೋಪಿಸ್ಕೊಂಡು ಹೋಗಿ ಸಾಧನೆ ಮಾಡೋರು ಸಿಗೋದು ಕಷ್ಟ. ಅವರು ಸುಮ್ಮನೆ ಕೋಪಿಸ್ಕೊಂಡು ಹೋದದ್ದಲ್ಲ, ಅವರು ಹೋಗಿ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು, ದೇವರನ್ನು ನಾವು ನೋಡಲೇಬೇಕು ಅಂತ. 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಒಂದು ಅಶರೀರವಾಣಿ ಕೇಳಿಸ್ತು ದೇವರದು, ಶ್ವೇತದ್ವೀಪಕ್ಕೆ ಬನ್ನಿ, ಕಂಡ್ರೆ ನೋಡ್ಕೊಂಡು ಹೋಗ್ರಿ ಅಂತ. ನಾನು ತೋರಿಸ್ತೇನೆ ನನ್ನ ರೂಪ ಅಂತಲ್ಲ, ಕಂಡ್ರೆ ನೋಡ್ಕೊಂಡು ಹೋಗ್ರಿ ಅಂತ. ಕೆಲವೊಮ್ಮೆ ಅವ್ರ ಮನೆ ರಸ್ತೆಗೆ ಬಂದಿರ್ತೇವೆ, ಆಚಾರ ಇನ್ನೊಂದು ಸಲ ಬಂದಾಗ ಖಂಡಿತ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಅದರ ಅರ್ಥ ಈ ಸಲ ಬರಬೇಡಿ ಅಂತ ಅಷ್ಟೇ ಅರ್ಥ, ಅದಕ್ಕೆ ಇನ್ನೊಂದು ಸಲ ಬರಬೇಕು ಅಂತ ಅದಕ್ಕೆ ಅರ್ಥ ಅಲ್ಲ. ಹಾಗೆ ಆಹ್ವಾನಗಳು ಕೊಡೋ ರೀತಿ ಇರುತ್ತೆ. ಹಾಗಾಗಿ ಭಗವಂತ ಶ್ವೇತದ್ವೀಪಕ್ಕೆ ಬನ್ನಿ, ಕಂಡ್ರೆ ನೋಡ್ಕೊಂಡು ಹೋಗ್ರಿ ಎಂದ. ಶ್ವೇತದ್ವೀಪಕ್ಕೆ ಹೋದರೆ ಅನೇಕ ಭಗವದ್ಭಕ್ತರು ಅಲ್ಲಿ ನಿಂತು ದೇವರ ದರ್ಶನ ಮಾಡ್ತಾ ಇದ್ದಾರೆ. ಅವರು ದೇವರ ದರ್ಶನ ಮಾಡ್ತಾ ದೇವರನ್ನು ಎದುರಿಗೆ ನಿಂತು ನೋಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡ್ತಾ ಇರತಕ್ಕ ಎಲ್ಲ ಭಕ್ತರು ಇವರ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಆದರೆ ಅವರೆಲ್ಲ ಯಾರನ್ನು ನೋಡಿ ಸ್ತೋತ್ರ ಮಾಡ್ತಾ ಇದ್ದಾರೆ, ಆ ದೇವರು ಇವರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಷ್ಟು ಹೊತ್ತು ನಿಂತರೂ ಕಾಣಿಸಲಿಲ್ಲ. ಮತ್ತೆ ಅಶರೀರವಾಣಿ ಆಯಿತು, ಇಲ್ಲಿಗೆ ಬಂದರೂ ಕಾಣಿಸಿಲ್ಲ ಅಂತಂದರೆ ಇನ್ನೂ ನಿಮಗೆ ಕಾಣೋ ಯೋಗ ಬಂದಿಲ್ಲ, ವಾಪಸ್ ಹೋಗ್ರಿ ಅಂತ. ಅವರು ವಾಪಸ್ ಬಂದರಂತೆ. ಅವರು ವಾಪಸ್ ಹೋದ್ಮೇಲೆ ಅದೇ ಜಾಗಕ್ಕೆ ನಾರದರು ಬಂದರು. ನಾರದರಿಗೆ ಅಲ್ಲೇ ದರ್ಶನ ಕೊಟ್ಟ ಭಗವಂತ.
ಈಗ ತಾನೇ 3 ಜನ ಬಂದಿದ್ದರು, ತಪಸ್ ಮಾಡಿದ್ದೇವೆ ನಾವು ದೇವರು ನೋಡಬೇಕು ಅಂತ ಬಂದಿದ್ದರು. ಹಾಗೆಲ್ಲ ಬಂದರೆ ನಾನು ಕಾಣೋನಲ್ಲ, ನಾನು ಮನಸ್ಸು ಮಾಡಿ ಅವರಿಗೆ ದರ್ಶನ ಕೊಡಬೇಕೇ ಹೊರತು ತಪಸ್ ಮಾಡಿದ್ದೇವೆ ನಮಗೆ ಕಾಣಲ್ಲ ಅಂದರೆ ಏನರ್ಥ ಅಂತ ಹೀಗೆಲ್ಲ ಬಂದರೆ ನಾನು ದರ್ಶನ ಕೊಡೋನಲ್ಲ ಅಂತ ಹೇಳಿ ನಾರದರಿಗೆ ದರ್ಶನ ಕೊಟ್ಟು ಭಗವಂತ ಅನುಗ್ರಹ ಮಾಡದ ಅಂತ ಮಹಾಭಾರತ ಒಂದು ರೋಚಕವಾದ ಕಥೆ ಬರುತ್ತೆ. ಹಾಗೆ ಭಗವಂತನನ್ನು ತಿರುಪತಿಯ ಶ್ರೀನಿವಾಸನನ್ನು ಹೋಗಿ ನೋಡಲಿಕ್ಕೆ ಹೋಗಿ ದರ್ಶನ ಆಗದೆ ವಾಪಸ್ ಬರ್ತೇವೆ, ಬೇಜಾರಾಗತ್ತೆ. ಇವರು ತಿರುಪತಿಯೆಲ್ಲ ಶ್ವೇತದ್ವೀಪಕ್ಕೆ ಹೋಗಿ ವಾಪಸ್ ಬಂದವರು, ಅವ್ರಿಗಿಂತ ನಾವು ಅಷ್ಟೇ ನಾವು ಕಷ್ಟಪಟ್ಟಿಲ್ಲ. ಆದರೆ ಆ ಭಗವಂತ ತಿರುಪತಿಯ ಶ್ರೀನಿವಾಸನನ್ನು ನಾವು ನೋಡಬೇಕು ಅಂತ ಹೋಗೋದಕ್ಕಿಂತ ಜಾಸ್ತಿ ಅವನು ನಮ್ಮನ್ನು ಕರೆಸ್ಕೊಂಡು ನೋಡಬೇಕು ಅಂತ ಸಂಕಲ್ಪ ಮಾಡಬೇಕು, ಆಗ ನಮಗೆ ಅವನ ದರ್ಶನ ಆಗತ್ತೆ. ಆದ್ದರಿಂದ ನಾವು ಹೋಗಿದ್ವಿ, ಬಹಳ ಸುಲಭವಾಗಿ ದರ್ಶನ ಆಯಿತು ಅಂತ ನಾವು ಯಾರ್ಯಾರೋ ಇನ್ಫ್ಲುಯೆನ್ಸ್ಗಳ ಹೆಸರುಗಳೆಲ್ಲ ಹೇಳ್ತಾ ಇರ್ತೇವೆ. ಆದರೆ ಅವನು ದರ್ಶನ ಮಾಡಿಸಬೇಕು ಅಂತ ಸಂಕಲ್ಪ ಮಾಡಿದ್ರಿಂದ ಇವ್ರ ಇನ್ಫ್ಲುಯೆನ್ಸ್ ಉಪಯೋಗ ಆಯಿತು ಅಷ್ಟೇ. ಅವನ ಇನ್ಫ್ಲುಯೆನ್ಸ್ ಮುಖ್ಯ. ಯಾರದೋ ಇನ್ಫ್ಲುಯೆನ್ಸಿಂದ ದೇವರು ಹಾಗೆಲ್ಲ ದಾಕ್ಷಿಣ್ಯಕ್ಕೆ ಹಾಕ್ಕೊಂಡು ದರ್ಶನ ಕೊಡೋನಲ್ಲ. ಅವನ ಇನ್ಫ್ಲುಯೆನ್ಸ್ ನಮಗಿದ್ದರೆ ಅವನು ದಾರಿ ತೋರಿಸ್ತಾನೆ, ದರ್ಶನಕ್ಕೆ ವ್ಯವಸ್ಥೆ ಆಗತ್ತೆ. ಹೀಗೆ ಭಗವಂತನ ದರ್ಶನ ಅಂದರೆ ಅದರಿಂದ ಅದೃಷ್ಟಂ, ಅವನು ಯಾರ ಕಣ್ಣಿಗೂ ಕಾಣದೇ ಇರುವಂತಹ ಭಗವಂತನ 4ನೇ ರೂಪ. ಜೊತೆಯಲ್ಲಿ ಅಮುಕ್ತರಿಗೆ ಕಾಣೋದೇ ಇಲ್ಲ, ಅವನು ಮುಕ್ತರಾದವರಿಗೆ ಮಾತ್ರ ಕಾಣ್ತಾನೆ ಹೊರತು ಮೋಕ್ಷವನ್ನು ಹೊಂದದೇ ಇರುವವರಿಗೆ ಅವನು ಕಾಣೋನಲ್ಲ. ಅವ್ಯವಹಾರ್ಯಂ ಅಂದರೆ ಅವನು ಯಾವ ವ್ಯವಹಾರಕ್ಕೂ ನಿಲುಕುವವನಲ್ಲ ಅಂತ ಇದ್ದಾರೆ. ಅಂದರೆ ಅವನನ್ನು ನೋಡೋದು, ಅವನ ಜೊತೆ ಮಾತಾಡೋದು, ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡೋದು, ಈ ಯಾವ ವ್ಯವಹಾರಕ್ಕೂ ಕೈ ಸಿಗಲ್ಲ. ಅವನು ವ್ಯವಹಾರಕ್ಕೆ ಗೋಚರನಲ್ಲ ಅವನು. ಮತ್ತು ಅಗ್ರಾಹ್ಯಂ ಅಂದರೆ ಅವ್ಯವಹಾರ್ಯಂ ಅಂದರೆ ಅಗ್ರಾಹ್ಯಂ ಅಂತ ಅರ್ಥ, ನಮಗೆ ಗ್ರಹಣಕ್ಕೆ ಸಿಗೋನಲ್ಲ ಅಂತ. ಅಲಕ್ಷಣಂ, ಅಲಕ್ಷಣ ಅಂತಂದರೆ ಲಕ್ಷಣ ಅಂದರೆ ಗುರುತು. ವಿಶ್ವನಾಮಕ ಭಗವಂತ ಇದ್ದಾನೆ ಅಂತ ಹೇಗೆ ಗೊತ್ತು ನಮಗೆ? ಅವನು ನಮಗೆ ಜಾಗೃತ ಅವಸ್ಥಾ ಪ್ರೇರಕನಾಗಿದ್ದಾನೆ ಅಂತ ಒಂದು ಲಕ್ಷಣ ಹೇಳ್ತೇವೆ. ತೈಜಸನ ಲಕ್ಷಣ ಏನು ಅಂದರೆ ಅವನು ಸ್ವಪ್ನ ಪದಾರ್ಥಗಳ ದರ್ಶನ ಮಾಡಿಸೋನು ಅಂತ ಒಂದೊಂದು ರೂಪಕ್ಕೆ ಒಂದೊಂದು ಲಕ್ಷಣ ಹೇಳ್ತೇವೆ. ಆದರೆ 4ನೇ ರೂಪಕ್ಕೆ ಇಂಥ ಯಾವ ಲಕ್ಷಣಗಳು ಸಂಸಾರದಲ್ಲಿ ನಮಗೆ ಕಾಣಲ್ಲ. ಯಾಕೆಂದರೆ ಅವನು ಮೋಕ್ಷದಲ್ಲಿ ಆನಂದ ಕೊಡುವ ರೂಪ. ಅದು ಮೋಕ್ಷವನ್ನು ಹೊಂದಿದವರಿಗೆ ಮೋಕ್ಷದಲ್ಲಿ ಆನಂದ ಕೊಡುವಂಥ ರೂಪನೇ ಹೊರತು ಸಂಸಾರದಲ್ಲಿ ಯಾವುದಕ್ಕೂ ಪ್ರೇರಣೆ ಮಾಡಲ್ಲ ಅವನು. ಆದ್ದರಿಂದ ಸಂಸಾರದಲ್ಲಿ ಅವನ ಲಕ್ಷಣವನ್ನು ನಾವು ಗುರುತಿಸ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಅಚಿಂತ್ಯಂ, ನಮ್ಮ ಚಿಂತನೆಗೆ ನಿಲುಕುವವನಲ್ಲ. ಯಾಕೆಂದರೆ ನಮ್ಮ ಚಿಂತನೆಗೆ ಮೀರಿದವನವನು. ಅದನ್ನೇ ತಲವಕಾರ ಉಪನಿಷತ್ತಿನಲ್ಲಿ ಚತುರ್ಮುಖ ಬ್ರಹ್ಮದೇವರು ಶಿವನಿಗೆ ಹೇಳ್ತಾರೆ, ನೋಡಪ್ಪ, ಭಗವಂತನನ್ನು ಯಾರು ತಿಳ್ಕೊಂಡಿದ್ದೇನೆ ಅಂತ ಅಂದ್ಕೊಂಡಿದ್ದಾರೆ ಅವರು ಭಗವಂತನನ್ನು ತಿಳಿದೇ ಇಲ್ಲ. ಯಾಕೆಂದರೆ ಇವ್ರದ್ದು ಸೀಮಿತವಾದ ಬುದ್ಧಿ. ಇವರ ಸೀಮಿತವಾದ ಬುದ್ಧಿಗೆ ಭಗವಂತ ಪೂರ್ತಿ ಸಿಕ್ಕಿದ್ದಾನೆ ಅಂದರೆ ಅವನು ಸೀಮಿತ ಅಂತಲೇ ಹೇಳಿದಾಗಾಯಿತು. ಆದ್ದರಿಂದ ನಿಸ್ಸೀಮನಾದ ಭಗವಂತ ನಮ್ಮ ಸೀಮಿತವಾದ ಬುದ್ಧಿಗೆ ಪೂರ್ಣವಾಗಿ ಗೋಚರನಾಗುವವನೇ ಅಲ್ಲ. ಅಂದಮೇಲೆ ಅವನು ನಮ್ಮ ಚಿಂತನೆಗೆ ನಿಲುಕದೇ ಇರೋನು, ಅಚಿಂತ್ಯಂ. ಹಾಗೆಯೇ ಅವ್ಯಪದೇಶ್ಯಂ, ಅವನನ್ನು ಯಾವುದೇ ರೀತಿಯ ವ್ಯಪದೇಶದ ಮೂಲಕ ಅವನನ್ನು ಪತ್ತೆ ಹಚ್ಚಲಿಕ್ಕಾಗಲ್ಲ. ಮತ್ತು ಅವನು ವ್ಯಪದೇಶ ಅಂದರೆ ಏನರ್ಥ ಅಂದರೆ ಇವನು ಹೀಗೆ ಅಂತ ಹೇಳಿ ಮುಗಿಸ್ಲಿಕ್ಕಾಗಲ್ಲ. ನಾವು ಅವ್ರು ಹೇಗಪ್ಪ ನೋಡ್ರಿ ಅವ್ರು ಹೀಗೆ ರೀ ಅಂತ ಒಬ್ಬರನ್ನ ಹೀಗೆ ಇವರು ಹೀಗಿರೋದು ಅಂತ ಹೇಳಿ ಮುಗಿಸ್ತೇವೆ, ನಾವು ನಿರ್ದೇಶನ ಮಾಡ್ತೇವೆ. ಭಗವಂತ ಅಂದರೆ ಇಷ್ಟೇ ಭಗವಂತ ಅಂದರೆ ಅಂತ ಅವನನ್ನು ಒಂದು ವ್ಯಕ್ತಿತ್ವದ ನಿರ್ದೇಶನ ಮಾಡಿ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಅವನ ಅಚಿಂತ್ಯ, ನಮ್ಮ ಚಿಂತನೆಗೆ ನಿಲುಕದೇ ಇರೋನು. ಅವನನ್ನು ಹೀಗೆ ಅಂತ ಯಾರು ಹೇಳಕ್ಕೆ ಸಾಧ್ಯ? ಆದ್ದರಿಂದ ಯಾರಿಗೂ ಇಷ್ಟೇ ಹೀಗೆ ಅಂತ ನಿರೂಪಣೆ ಮಾಡಲಿಕ್ಕೆ ಆಗದೇ ಇರೋನು. ಆದ್ದರಿಂದ ಅವನನ್ನು ಅವ್ಯಪದೇಶ್ಯ ಅಂತ ಕರಿತಾ ಇದ್ದಾರೆ. ಮತ್ತು ಐಕಾತ್ಮ್ಯ ಪ್ರತ್ಯಯ ಸಾರಂ ಅಂತ ಒಂದು ಶಬ್ದ ಬೆಳೆಸ್ತಾ ಇದ್ದಾರೆ ಅಲ್ಲಿ. ಈ ಶಬ್ದವನ್ನು ನಾವು ಬಿಡಿಸಬೇಕು. ಈ ಶಬ್ದದಲ್ಲಿ ಏನಿದೆ ಅಂತಂದರೆ ಏಕ ಆತ್ಮ ಪ್ರತ್ಯಯ ಸಾರ ಅಂತ ಇಷ್ಟು ಶಬ್ದಗಳನ್ನು ಒಟ್ಟಿಗೆ ಸೇರಿಸಿದೆ ಉಪನಿಷತ್ತು. ಆ ಶಬ್ದಗಳ ಅರ್ಥಗಳೇನು ಅನ್ನುವುದನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಆಚಾರ್ಯರು ಭಾಷ್ಯದಲ್ಲಿ. ಏನಂತಂದರೆ ಅವನು ಏಕ ಅಂತಂದರೆ ಸರ್ವೋತ್ತಮನಾಗಿದ್ದಾನವನು, ಆದ್ದರಿಂದ ಅವನನ್ನು ಏಕ ಅಂತ ಕರೀತಾರೆ. ಏಕಃ ಪ್ರಧಾನ ಉದ್ದಿಷ್ಟ, ಅವನು
ಜಗತ್ತಿನಲ್ಲೇ ಪ್ರಧಾನ, ಏಕ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ. ನಾವು ಈ ಅರ್ಥನ ಲೋಕದಲ್ಲೂ ಬಳಸ್ತೇವೆ ನಾವು. ನೋಡ್ರಿ, ಅವರೊಬ್ಬರಿದ್ದು ಸಾಕ್ರಿ, ನಮಗೇನು ಯೋಚನೆ ಇಲ್ಲ. ಅವರೊಬ್ಬರಿದ್ದು ಸಾಕು, ಒಂದು ಬೇರೆಯವ್ರು ಯಾರು ಬೇಡ ಅಂತ ಅರ್ಥ ಅಲ್ಲ. ಅವರೊಬ್ಬರು ಪ್ರಧಾನ, ಆದ್ದರಿಂದ ಅವರಿದ್ದರೆ ಎಲ್ಲ ಕೆಲಸ ಆಗತ್ತೆ. ಹಾಗೆ ಏಕ ಅನ್ನೋ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ. ಜಗತ್ತಿನಲ್ಲಿಯೇ ಅತ್ಯಂತ ಪ್ರಧಾನನಾದವನು ಭಗವಂತ, ನಾವೆಲ್ಲ ನಿಧಾನ, ಅವನು ಪ್ರಧಾನ. ಆದ್ದರಿಂದ ಅವನಿಗೆ ಏಕ ಅಂತ ಕರೀತಾ ಇದ್ದಾರೆ. ಮತ್ತು ಏಕ ಆತ್ಮ, ಆತ್ಮ ಅಂದರೆ ಆತ್ಮ ಪೂರ್ಣತ್ವತಃ ಶ್ರುತಃ, ಅವನು ಪೂರ್ಣ. ಆತ್ಮ ಅಂದರೆ ಪೂರ್ಣವಾದ ವ್ಯಕ್ತಿತ್ವದವನು ಅಂತ ಅರ್ಥ. ಆ ಪರಿಪೂರ್ಣನಾದದ್ದರಿಂದ ಅವನನ್ನು ಆತ್ಮ ಅಂತ ಕರೀತಾರೆ. ಆತ್ಮನಕ್ಕೆ ಅನೇಕ ಅರ್ಥಗಳಿದೆ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ಇಲ್ಲಿ ಪರಮಾತ್ಮ ಗುಣಪರಿಪೂರ್ಣ, ಅವನು ಪರಿಪೂರ್ಣನಾದದ್ದರಿಂದ ಅವನನ್ನು ಆತ್ಮ ಅಂತ ಕರೀತಾರೆ. ಆ ಪ್ರಧಾನವಾದ ಪೂರ್ಣವಾದ ವ್ಯಕ್ತಿತ್ವ ಅವನದ್ದಾದ್ದರಿಂದ ಅವನಿಗೆ ಐಕಾತ್ಮ್ಯ ಅಂತ ಕರೀತಾರೆ. ಇನ್ನು ಪ್ರತ್ಯಯ ಅಂತ ಭಗವಂತನಿಗೆ ಒಂದು ಹೆಸರಿದೆ. ಪ್ರತ್ಯಯ ಅಂದರೆ ಅವನು ಜ್ಞಾನಸ್ವರೂಪ. ಪ್ರತೀತಿ ಅಂದರೆ ಜ್ಞಾನ, ಪ್ರತ್ಯಯ ಅಂದರೆ ಜ್ಞಾನ. ಅವನು ಜ್ಞಾನಸ್ವರೂಪನಾದ್ದರಿಂದ ಅವನನ್ನು ಪ್ರತ್ಯಯ ಅಂತ ಕರೀತಾ ಇದ್ದಾರೆ. ಮತ್ತು ಸಾರಹ, ಸಾರಹ ಆನಂದ ರೂಪತಃ, ಜಗತ್ತಿನಲ್ಲಿ ಅತ್ಯಂತ ಸಾರವಾದದ್ದು ಅಂದರೆ ಆನಂದ. ಅವನು ಆನಂದ ಸ್ವರೂಪನಾಗಿದ್ದಾನಾದ್ದರಿಂದ ಅವನನ್ನು ಸಾರ ಅಂತ ಕರಿತಾ ಇದ್ದಾರೆ. ನಾವು ಬೇಕಾದ್ರೆ ಸಾರ ಅಂತಲೂ ಕರಿಬೋದು ಬೇಕಾದರೆ. ಯಾಕೆಂದ್ರೆ ಅವನೊಬ್ಬನೇ ಸಾರ ಆದ್ದರಿಂದ ಅವನನ್ನೇ ನಾವು ಸಾರ ಅನ್ಬೇಕು, ಇನ್ಯಾರೂ ಸಾರನ್ನೂ ಆಗಿಲ್ಲ. ಆಗ ಭಗವಂತ ಜಗತ್ತಿನಲ್ಲೇ ಅತ್ಯಂತ ಆನಂದಮಯ, ಅವನು ಆನಂದಮಯನಾದದ್ದರಿಂದ ಅವನನ್ನು ಸಾರ ಅಂತ ಕರೀತಾರೆ. ಹೀಗೆ ಐಕಾತ್ಮ್ಯ, ಪ್ರತ್ಯಯ, ಸಾರ. ಏಕ ಅಂದರೆ ಪ್ರಧಾನ, ಆತ್ಮ ಅಂದರೆ ಪೂರ್ಣ, ಪ್ರತ್ಯಯ ಅಂದರೆ ಜ್ಞಾನಸ್ವರೂಪ, ಸಾರ ಅಂದರೆ ಆನಂದ ಸ್ವರೂಪ. ಮತ್ತು ಪ್ರಪಂಚೋಪಶಮಂ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಆ ತುರಿಯ ರೂಪನನ್ನು ಪ್ರಪಂಚೋಪಶಮ ಅಂತ ಕರಿತಾ ಇದ್ದಾರೆ. ಈ ಶಬ್ದಗಳಿಗೂ ಕೂಡ ಒಂದು ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಪ್ರಪಂಚ ಅಂತ ಯಾಕೆ ಭಗವಂತನಿಗೆ ಹೆಸರು ಅಂದರೆ, ಪ್ರಪಂಚ ಅಂದರೆ ವಿಸ್ತಾರವಾಗಿರೋದು, ಅದಕ್ಕೆ ಪ್ರಪಂಚ ಅಂತ ಹೆಸರು. ಪಚು ಅಂತಂದರೆ ವಿಸ್ತಾರ ಅಂತ ಅರ್ಥ ಸಂಸ್ಕೃತದಲ್ಲಿ. ಅವನು ವಿಸ್ತಾರವಾಗಿದ್ದಾನಾದ್ದರಿಂದ ಅವನನ್ನು ಪ್ರಪಂಚ ಅಂತ ಕರಿತಾ ಇದ್ದಾರೆ. ಉಪಶಮ ಅಂತ ಇನ್ನೊಂದು ಶಬ್ದ ಹೇಳ್ತಾ ಇದ್ದಾರೆ. ಶಮ ಅಂದರೆ ಆನಂದ, ಉಪ ಅಂದರೆ ಉತ್ಕೃಷ್ಟವಾದ ಆನಂದ ಸ್ವರೂಪ. ಏನು ನಮ್ಮ ಜೀವರು ಕೂಡ ಮೋಕ್ಷವನ್ನು ಹೊಂದುವ ಯೋಗ್ಯತೆ ಇರೋ ಜೀವರು ಕೂಡ ಆನಂದ ಸ್ವರೂಪರೇ. ಆದರೆ ಪರಮಾತ್ಮ ಉಪಶಮ, ಉತ್ಕೃಷ್ಟವಾದ ಆನಂದ ಸ್ವರೂಪ. ಉತ್ಕೃಷ್ಟವಾದ ಆನಂದ ಅಂತಂದರೆ ಏನರ್ಥ? ಅವನ ಆನಂದ ಇನ್ನೊಬ್ಬರ ಅಧೀನ ಅಲ್ಲ. ಅವನ ಆನಂದ ಇನ್ನೊಬ್ಬರ ಅಧೀನ ಅಲ್ಲ. ಅವನ ಆನಂದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಅವನ ಆನಂದ ದುಃಖದ ಕಲಬೆರಕೆ ಇಲ್ಲ. ನಾವು ಆನಂದವನ್ನು ಹೊರಗಡೆಯಿಂದ ಪಡೀತೇವೆ, ಪಡೆದದ್ದನ್ನು ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತೇವೆ. ಮತ್ತು ಅದು ಇಷ್ಟು ದೇಶ ಇಷ್ಟು ಕಾಲದಲ್ಲಿ ಮಾತ್ರ ಇರೋ ಆನಂದ. ಆದರೆ ಭಗವಂತನ ಆನಂದ ಅದು ನಿರವಧಿಕ, ಅಂದರೆ ಅದು ಕೊನೆ ಸೀಮೆನೇ ಇಲ್ಲ. ನಿರವಧಿಕವಾದ, ಪರಿಪೂರ್ಣವಾದ, ಸ್ವತಂತ್ರವಾದ ಆನಂದ ಭಗವಂತನದ್ದು. ಅದಕ್ಕೆ ಪ್ರಪಂಚೋಪಶಮ ಅಂದರೆ, ಪ್ರಪಂಚ ಅಂದರೆ ವಿಸ್ತಾರವಾದ ಸ್ವರೂಪದವನು, ಉಪಶಮ ಅಂದರೆ ಉತ್ಕೃಷ್ಟವಾದ ಆನಂದ ಸ್ವರೂಪ. ಮತ್ತು ಶಿವಂ ಅಂತ ಪ್ರಪಂಚೋಪಶಮಾನಿಗೆ ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ. ಪ್ರಪಂಚ ಅಂದರೆ ಈ ಸಂಸಾರ, ಇದನ್ನು ಉಪಶಮ ಅಂದರೆ ಉಪಶಮನಗೊಳಿಸ್ತಾನೆ. ಆದ್ದರಿಂದ ತುರಿಯ ರೂಪಕ್ಕೆ ಪ್ರಪಂಚೋಪಶಮ ಅಂತ ಕರಿತಾ ಇದ್ದಾರೆ. ತುರಿಯ ರೂಪ ಸಂಸಾರದಿಂದ ನಮಗೆ ಬಿಡುಗಡೆ ಕೊಟ್ಟು ಮೋಕ್ಷ ಕೊಡುವಂತಹ ರೂಪ, ಮೋಕ್ಷದಲ್ಲಿ ಆನಂದ ಕೊಡುವಂಥ ರೂಪ. ಆದ್ದರಿಂದ ಪ್ರಪಂಚಂ ದೇಹಬಂಧಾಖ್ಯಂ ತುರೀಯ ಶಮಯೇದ್ಯತಃ ಪ್ರಪಂಚೋಪಶಮಸ್ತೇನಾಪಿ ಉಕ್ತಃ ಸ ಭಗವಾನ್ ಪ್ರಭು. ಪ್ರಪಂಚ ಅಂದರೆ ಈ ದೇಹದ ಬಂಧನ ರೂಪವಾದ ಸಾಂಸಾರಿಕ ಪ್ರಪಂಚ. ಈ ದೇಹ ಬಂಧನಾದಿ ಪ್ರಪಂಚದಿಂದ ಪ್ರಪಂಚವನ್ನು ಉಪಶಮನ ಮಾಡ್ತಾನವನು, ಇದನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ತುರಿಯ ರೂಪಕ್ಕೆ ಪ್ರಪಂಚೋಪಶಮ ಅಂತ ಕರಿತಾ ಇದ್ದಾರೆ. ಮತ್ತು ಭಗವಂತ ಶಿವ ಅಂತ ಭಗವಂತನಿಗೆ ಹೆಸರು. ಯಾಕೆಂದರೆ ನಿರ್ದುಃಖ ಸುಖರೂಪತ್ವಾತ್ ಶಿವಶಬ್ದ ಶ್ರುತೌ ಶ್ರುತಃ. ಶ್ರುತಿಯಲ್ಲಿ ಭಗವಂತನನ್ನು ಶಿವಂ ಅಂತ ಕರಿತಾ ಇದ್ದಾರೆ. ಶಿವ ಅಂದರೆ ನಿರ್ದುಃಖ ಸುಖಸ್ವರೂಪ ಅಂತರ್ಥ.
ಆ ನಿರ್ದುಃಖ ಸುಖ ಸ್ವರೂಪನಾದದ್ದರಿಂದ ಭಗವಂತನಿಗೆ ಶಿವ ಅಂತ ಕರಿತಾ ಇದ್ದಾರೆ. ನಾವು ವಿಷ್ಣು ಸಹಸ್ರನಾಮದಲ್ಲೂ ಶಿವ ಅಂತ ಭಗವಂತನನ್ನು ಹೇಳೋದು ಕೇಳಿದ್ದೇವೆ. ಅಲ್ಲ, ನಾವು ಶಿವ ಅಂದರೆ ನಮಗೆ ಯಾರೋ ನೆನಪಾಗ್ತಾರಲ್ಲ ಅಂದರೆ, ಅದಕ್ಕೆ ಸ್ಕಾಂದ ಪುರಾಣದಲ್ಲಿ ರುದ್ರದೇವರು ತನ್ನ ಮಗನಾದ ಸ್ಕಂದನಿಗೆ, ಷಣ್ಮುಖನಿಗೆ ಒಂದು ಮಾತು ಹೇಳ್ತಾರೆ. ನೋಡಪ್ಪ, ಜಗತ್ತಿನ ಎಲ್ಲ ಶಬ್ದಗಳು ವಿಷ್ಣುವನ್ನು ಹೇಳುವಂಥದ್ದು. ವಿಷ್ಣುವನ್ನು ಹೇಳದೇ ಇರತಕ್ಕ ಯಾವ ಶಬ್ದವೂ ಜಗತ್ತಿನಲ್ಲಿಲ್ಲ. ಪ್ರಪಂಚದ ಯಾವುದೇ ಭಾಷೆಯ ಯಾವುದೇ ಶಬ್ದಗಳಾಗಿರಲಿ, ಅದು ಭಗವಂತನ ಮಹಿಮೆಯನ್ನು ಹೇಳುವಂಥ ಶಬ್ದಗಳು. ಆದ್ದರಿಂದ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿ ಅವನ ಹೆಸರನ್ನು ನಮಗೆ ಕೊಟ್ಟಿದ್ದಾನೆ. ನಾವು ನಮಗೆ ಮಕ್ಕಳಾದರೆ ನಮ್ಮ ದೇವರ ಹೆಸರಿಡ್ತೇವೆ. ದೇವರಿಗೆ ಮಕ್ಕಳಾದರೆ ಅವನು ಯಾರು? ಅವನ ದೇವರು, ಅವನಿಗೊಬ್ಬ ದೇವರು ಅಂತಿಲ್ವಲ್ಲ. ನಮಗಾದರೆ ಒಬ್ಬ ದೇವರು ಅಂತಿದ್ದಾರೆ. ನಮ್ಮ ಮನೆ ಕುಲದೇವರು ಶ್ರೀನಿವಾಸ ಆದರೆ ನಮ್ಮ ಹುಟ್ಟಿದ ಮಗುವಿಗೆ ಶ್ರೀನಿವಾಸ ವೆಂಕಟೇಶ ಅಂತ ಇಡ್ತೇವೆ. ನರಸಿಂಹದೇವರು ನಮ್ಮ ಮನೆ ದೇವರಾದರೆ ಮಕ್ಕಳಿಗೆ ನರಸಿಂಹ ಅಂತ ಹೆಸರಿಡ್ತೇವೆ. ನರಸಿಂಹನಿಗೆ ಮಕ್ಕಳಾದರೆ, ಶ್ರೀನಿವಾಸನಿಗೆ ಮಕ್ಕಳಾದ ಅವನು ಯಾರು ಹೆಸರಿಡ್ಬೇಕು? ಅವನೇನು ಮಾಡ್ತಾನಾಗ ಅವನ ಹೆಸರೇ ಮಕ್ಕಳಿಗೆ ಕೊಡ್ತಾನೆ. ಆ ಹೆಸರು ಪ್ರಳಯ ಕಾಲದಲ್ಲಿ ಈ ಯಾವ ದೇವತೆಗಳೂ ಇರಲಿಲ್ಲ. ನಾನು ನಿನ್ನೆ ತಾನು ಹೇಳಿದ್ದೆ, ಪ್ರಳಯ ಕಾಲದಲ್ಲಿ ಯಾವ ದೇವತೆಗಳೂ ಇಲ್ಲ, ಆದರೆ ಎಲ್ಲ ಹೆಸರುಗಳೂ ಇದೆ. ಆಗ ಹುಟ್ಟಿದ ಮೇಲೆ ನಾವು ಯಾರನ್ನು ಒಬ್ಬರನ್ನು ಶಿವ, ಒಬ್ಬರನ್ನ ಸ್ಕಂದ, ಒಬ್ಬರನ್ನ ಗಣಪತಿ ಅಂತ ಕರೀಬೋದು. ಇವರು ಯಾರೂ ಸೃಷ್ಟಿಯಾಗೋ ಮುಂಚಿನ ಪ್ರಳಯ ಕಾಲದಲ್ಲಿ ವೇದಗಳು ಈ ಶಬ್ದಗಳಿಂದ ದೇವರನ್ನೇ ಕೊಂಡಾಡ್ತಾ ಇತ್ತು. ಆಗ ಯಾರೂ ಇರಲೇ ಇರಲಿಲ್ಲ. ಶಿವ ಅಂದರೆ ಇನ್ಯಾರೂ ಇರಲೇ ಇಲ್ಲ, ಭಗವಂತ ಒಬ್ಬನೇ ಇದ್ದಿದ್ದು. ಹಾಗಾಗಿ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಹೇಳುವ ಶಬ್ದಗಳು. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ತಾನು ಸೃಷ್ಟಿ ಮಾಡಿದ ದೇವತೆಗಳಿಗೆ ತನ್ನದೇ ಕೆಲವು ಹೆಸರುಗಳನ್ನೆಲ್ಲ ಅವ್ರಿಗೆ ಇಟ್ಕೊಂಡಿರಿ ಅಂತ. ನಾವು ನಮ್ಮ ಮಗನಿಗೆ ಒಂದು ಹೆಸರು ಇಡುತ್ತೇವೆ, ಇನ್ನು ಕೆಲವು ಹೆಸರು ಅವನು ತಗೋತಾನೆ, ಆಮೇಲೆ ಒಳ್ಳೆಯದೋ ಕೆಟ್ಟದ್ದು ಅವನನೇ ಬರಹ. ಆದರೆ ದೇವತೆಗಳಿಗೆ ಭಗವಂತ ಒಂದು ಹೆಸರು ಇಡಲಿಲ್ಲ, ಅವರ ವ್ಯಕ್ತಿತ್ವವನ್ನು ತಿಳಿಸುವಂತಹ ಅನೇಕ ಹೆಸರುಗಳನ್ನು ಕೊಟ್ಟ ದೇವರು. ಹಾಗಾಗಿ ಆ ಸ್ಕಂದ ಅನ್ನೋದನ್ನು ಕೂಡ ನಾವು ವಿಷ್ಣು ಸಹಸ್ರನಾಮದಲ್ಲಿ ದೇವರನ್ನು ನೋಡ್ತೇವೆ, ದೇವರ ಹೆಸರು ಅಂತ ಕೇಳ್ತೇವೆ ನಾವು. ಹಾಗೆ ಎಲ್ಲ ದೇವತೆಗಳ ಹೆಸರು ಅವರಿಗೆ ದೇವರು ಕೊಟ್ಟ ಹೆಸರು. ಅದೆಲ್ಲ ಹೆಸರು ದೇವರ ಹೆಸರು, ಅದನ್ನು ಅವರಿಗೆ ಕೊಟ್ಟದ್ದು ದೇವರು ಅನ್ನೋ ಎಚ್ಚರಿಕೆ ನಮಗಿರಬೇಕು. ಆವಾಗ ನಮಗೇನು ಕನ್ಫ್ಯೂಷನ್ ಆಗಲ್ಲ. ಅದ್ವೈತಂ ಚತುರ್ಥಂ ಮನ್ಯಂತೆ, ಈ ನಾಲ್ಕನೇ ರೂಪವನ್ನು ಅದ್ವೈತ ಅಂತ ಕರೀತಾರೆ ಅಂತ ಒಂದು ಬಹಳ ಸ್ವಾರಸ್ಯವಾದ ಶಬ್ದವನ್ನು ಹೇಳಿದ್ದಾರೆ. ಈ ಅದ್ವೈತ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಆದರೆ ಇಲ್ಲಿ ಏನು ಅರ್ಥ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಬಹಳ ಸ್ವಾರಸ್ಯವಾಗಿದೆ, ಇದು ಗಮನಿಸಬೇಕು ನಾವು. ಆಚಾರ್ಯರು, ಮಧ್ವಾಚಾರ್ಯರು ಪ್ರಮಾಣವನ್ನು ಕೊಟ್ಟು ಪ್ರಮಾಣದ ಮೂಲಕ ಆ ಶಬ್ದದ ಅರ್ಥ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ದ್ವೈತ ಅಂದರೆ ಮಿಥ್ಯಾಜ್ಞಾನ, ಇದನ್ನು ಪರಿಹಾರ ಮಾಡ್ತಾನಾದ್ದರಿಂದ ಅವನಿಗೆ ಆ ದ್ವೈತ ಅಂತ ಹೆಸರು, ಹಾಗೆ ಅಂತಂತಾರೆ. ದ್ವೈತ ಅಂದರೆ ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯನ್ನು ಭಗವಂತ ಪರಿಹಾರ ಮಾಡ್ತಾನೆ. ಆದ್ದರಿಂದ ನಮ್ಮ ತಪ್ಪು ತಿಳುವಳಿಕೆಯನ್ನು ಪರಿಹಾರ ಮಾಡೋದರಿಂದ ಅವನಿಗೆ ಆ ದ್ವೈತ ಅಂತ ಹೆಸರು. ದ್ವೈತ ಅಂದರೆ ವಿಪರೀತ ಜ್ಞಾನ, ಮಿಥ್ಯಾಜ್ಞಾನ, ಅದನ್ನು ಆ ಅಂದರೆ ಪರಿಹಾರ ಮಾಡುವವನು, ಅದಕ್ಕೆ ಅವನಿಗೆ ಅದ್ವೈತ ಅಂತ ಹೆಸರು, ಹಾಗೆ ಅಂತ ಇದ್ದಾರೆ. ದ್ವೈತ ಅಂದರೆ ಮಿಥ್ಯಾಜ್ಞಾನ ಅಂದರೆ ಏನು, ಹೇಗೆ ಅರ್ಥ ಆಗತ್ತೆ ಅದನ್ನು ಕೂಡ ವಿವರಿಸ್ತಾರೆ. ದ್ವಿ ಪ್ಲಸ್ ಇತ, ಇತ ಅಂದರೆ ತಿಳಿದದ್ದು ಅಂತ ಅರ್ಥ. ದ್ವಿ ಅಂದರೆ ಅದು ಹೇಗಿದ್ದು ಅದಕ್ಕೆ ಎರಡನೇ ರೀತಿಯಾಗಿ ತಿಳ್ಕೊಂಡಿದ್ದು ಅಂತ ಅರ್ಥ. ಅದು ಒಂದಿದ್ದರೆ ಒಂದು ತಿಳ್ಕೊತಾರೆ ಅಂತಂತಾರೆ ನೋಡಿ, ಹಾಗೆ ದ್ವಿ ಅಂದರೆ ಎರಡನೇ ರೀತಿಯಾಗಿ ತಿಳ್ಕೊಳ್ಳೋದು. ಅದು ಹೇಗಿದೆಯೋ ಅದಕ್ಕೆ ವಿಪರೀತವಾಗಿ ತಿಳ್ಕೊಳ್ಳೋದು ಅಂತ ಅರ್ಥ. ಆ ದ್ವೈತವೇ ದ್ವೈತ ಆಯಿತು. ಅದರಿಂದ ದ್ವೈತ ಅಂದರೆ ವಿಪರೀತ ಜ್ಞಾನ. ಅದನ್ನು ನಮಗೆ ದೇವರ ಬಗ್ಗೆ, ಜಗತ್ತಿನ ಬಗ್ಗೆ ಬಂದಿರುವ ವಿಪರೀತ ಜ್ಞಾನವನ್ನು ಭಗವಂತ ಪರಿಹಾರ ಮಾಡ್ತಾನೆ. ಆದ್ದರಿಂದ ಅವನಿಗೆ ಅದ್ವೈತ ಅಂತ ಹೆಸರು. ನಾವು ಬೇರೆ ಬೇರೆ ಕಡೆಗಳಲ್ಲಿ ಈ ಶಬ್ದಗಳನ್ನು ಕೇಳಿದ್ದೇವೆ. ನಾವು ದ್ವೈತ ಮತ ಅಂತ ಕೇಳಿದ್ದೇವೆ. ನೀವು ದ್ವೈತ ಅನ್ನಕ್ಕೆ ವಿಪರೀತ ಜ್ಞಾನ ಅಂತ ಅರ್ಥ ಮಾಡಿಬಿಟ್ರೆ, ಮಧ್ವಾಚಾರ್ಯರು ದ್ವೈತ ಮತವನ್ನು ಸ್ಥಾಪನೆ ಮಾಡಿದ್ರು ಅಂದರೆ ವಿಪರೀತ ಜ್ಞಾನದ ಮತವನ್ನು ಸ್ಥಾಪನೆ ಮಾಡೋದು ಅಂತ ಅರ್ಥ ಆಗ್ಬಿಡುತ್ತಲ್ಲ ಅಂತ ಗಾಬರಿ ಆಗಬಾರ್ದು. ಒಂದು ಶಬ್ದಕ್ಕೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಬೇರೆ ಬೇರೆ ಅರ್ಥಗಳಿದೆ. ದ್ವೈತ ಅಂದರೆ ಭೇದ ಅಂತಲೂ ಒಂದು ಅರ್ಥ ಇದೆ. ಮಧ್ವಾಚಾರ್ಯರು ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳಿದ್ದಾರೆ. ಈ ಜೀವ ಪರಮಾತ್ಮರು ಬೇರೆ ಬೇರೆ ಅಂತ ಹೇಳಿದ್ರಿಂದ ಅವರ ಮತವನ್ನು ದ್ವೈತ ಮತ ಅಂತ ಕರಿತೇವೆ.
ಜೀವ ಪರಮಾತ್ಮ ಒಂದೇ ಅಂತ ಹೇಳೋದ್ರಿಂದ ಆ ಮತವನ್ನು ಅದ್ವೈತ ಮತ ಅಂತ ಕರಿತೇವೆ. ದ್ವೈತ ಅಂದರೆ ಭೇದ, ಅದ್ವೈತ ಅಂದರೆ ಅಭೇದ. ಆ ಅರ್ಥದಲ್ಲಿ ನಾವು ಆ ಶಬ್ದಗಳನ್ನು ಬಳಸೋದಲ್ಲಿ. ಆದರೆ ಪರಮಾತ್ಮನನ್ನು ಅದ್ವೈತ ಅಂತ ಕರೆದರೆ ನಮ್ಮ ತಪ್ಪು ತಿಳಿವಳಿಕೆಯನ್ನು ಪರಿಹಾರ ಮಾಡೋನು ಅಂತ ಅರ್ಥ ಅನ್ನೋದನ್ನು ಉಪನಿಷತ್ತು ಹೇಳ್ತಾ ಇದೆ. ಈ ಉಪನಿಷತ್ತು ಹೇಳೋ ಅರ್ಥ ನಮಗೆ ಯಾವ ಡಿಕ್ಷನರಿಯಲ್ಲೂ ಸಿಗಲ್ಲ ಇದು. ಯಾಕೆಂದರೆ ಇದು ಋಷಿಮುನಿಗಳು ಕಂಡುಕೊಂಡ ಅರ್ಥಗಳಿದಲ್ಲ. ಅದನ್ನು ನಾವು ಡಿಕ್ಷನರಿ ಹುಡುಕೋಕ್ಕಾಗಲ್ಲ. ಡಿಕ್ಷನರಿ ಏನಿರ್ಬೋದು ಅಬ್ಬಬ್ಬ ಅಂದರೆ ದ್ವೈತ ಅಂದರೆ ಭೇದ, ಅದ್ವೈತ ಅಂದರೆ ಅಭೇದ ಅಂತ ಇಷ್ಟು ಎರಡು ಸಿಗುತ್ತಷ್ಟೇ ಅರ್ಥ ಅಲ್ಲಿ. ಅದರ ಉಪನಿಷತ್ತು ಹೇಳುವ ಅದರ ರಹಸ್ಯವಾದ ಅರ್ಥವನ್ನು ಇದು ಹೇಳ್ತಾ ಇದೆ. ಮತ್ತು ಅದ್ವೈತ ಅಂದರೆ ಅದ್ವಿತೀಯ ಅಂತಲೂ ಒಂದು ಅರ್ಥವನ್ನು ಹೇಳ್ತಾ ಇದೆ. ಭಗವಂತ ಅದ್ವೈತ ಅಂದರೆ ಅರ್ಥ ಅದ್ವಿತೀಯ ಅಂತ ಅರ್ಥ. ಅದ್ವಿತೀಯ ಅಂತ ಅರ್ಥ ಏನು? ಭಗವಂತ ಬಿಟ್ಟು ಇನ್ನೊಬ್ಬರು ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಈ ಊರಿನಲ್ಲಿ ಇವರು ಅದ್ವಿತೀಯ ಪಂಡಿತರು ಅಂದರೆ ಕಾಮನ್ ಸೆನ್ಸ್ ಇರೋರಿಗೆ ಎಲ್ರಿಗೂ ಏನು ಅರ್ಥ ಆಗತ್ತೆ? ಇಂಥ ಪಂಡಿತರು ಇನ್ನೊಬ್ಬರು ಇಲ್ಲ ಅಂತ ಇಷ್ಟೇ ಅರ್ಥ ಆಗತ್ತೆ. ಕೆಲವೊಮ್ಮೆ ಪಾಂಡಿತ್ಯ ವಿಪರೀತ ಆದಾಗಲೇ ತಪ್ಪು ಅರ್ಥಗಳಾಗೋದು. ಅದ್ವಿತೀಯ ಅನ್ನಕ್ಕೆ ಎರಡನೇ ವಸ್ತುವೇ ಇಲ್ಲ ಅಂತ ಜಗತ್ತಿನಲ್ಲಿ ಯಾರಿಗೂ ಇಂಥ ತಿಳುವಳಿಕೆ ಬರಲ್ಲ. ಇವರು ಅದ್ವಿತೀಯ ಕ್ರೀಡಾಪಟುಗಳು ಅಂದರೆ ಇವರಷ್ಟು ಪರಿಣತರು ಇನ್ನೊಬ್ಬರು ಇಲ್ಲ ಅಂತ ಅರ್ಥವೇ ಹೊರತು ಈ ಊರಿನಲ್ಲಿ ಇವರು ಅದ್ವಿತೀಯ ಶ್ರೀಮಂತ ಅಂದರೆ ಇಡೀ ಊರಲ್ಲಿ ಒಬ್ಬನೇ ಇದ್ದಾನೆ, ಇನ್ಯಾರು ಇಲ್ಲವೇ ಇಲ್ಲ ಅಂತ ಯಾರಿಗೂ ಅರ್ಥ ಆಗಲ್ಲ. ಇಂಥ ಶ್ರೀಮಂತ ಈ ಊರಲ್ಲಿ ಇನ್ನೊಬ್ಬರಿಲ್ಲ. ಇನ್ನೊಬ್ಬರಲ್ಲಿ ಈ ಊರಲ್ಲಿ ಬಹಳ ಜನ ಇದ್ದಾರೆ, ಬಹಳ ಜನ ಬಡವರಿದ್ದಾರೆ, ಬಹಳ ಜನ ಶ್ರೀಮಂತರಿದ್ದಾರೆ. ಆದರೆ ಇವನಂಥ ಶ್ರೀಮಂತ ಇನ್ನೊಬ್ಬ ಇಲ್ಲ. ಇದು ಶಾಸ್ತ್ರದ ತಂಟೆಗೆ ಹೋಗದೇ ಇದ್ದವ್ರಿಗೂ ಅರ್ಥವಾಗುವಂಥ ಸರಳವಾದ ಅರ್ಥ. ಶಾಸ್ತ್ರದ ತಂಟೆಗೆ ಹೋಗದೇ ಹೋದರೂ ಸರಳವಾಗಿ ಆಗೋ ಅರ್ಥ ಇದು. ಇದರೊಳಗೇನು ಗೊಂದಲ ಇಲ್ಲ. ಆದ್ದರಿಂದ ಪರಮಾತ್ಮ ಅದ್ವಿತೀಯ ಅಂದರೆ ಪರಮಾತ್ಮನಂಥವನು ಇನ್ನೊಬ್ಬ ಇಲ್ಲ ಅನ್ನೋ ಅರ್ಥದಲ್ಲಿ ಪರಮಾತ್ಮನನ್ನು ಅದ್ವೈತ ಅಂತ ಅನೇಕ ಕಡೆಗಳಲ್ಲಿ ವೇದಗಳು ಕರೆಯುತ್ತೆ. ಪ್ರಕೃತದಲ್ಲಿ ಅದ್ವೈತ ಅಂತಂದರೆ ತುರಿಯ ರೂಪ ಇದೆಲ್ಲ. ಅದೇನು ಮಾಡುತ್ತೆ? ಈ ತಪ್ಪು ತಿಳುವಳಿಕೆಯಿಂದ ನಾವು ಸಂಸಾರದಲ್ಲಿ ಸಿಲುಕಿರೋದು. ಈ ಸಂಸಾರದಿಂದ ಬಿಡುಗಡೆ ಕೊಡಬೇಕಾಗಿದ್ದರೆ ಆ ತಪ್ಪು ತಿಳುವಳಿಕೆಯನ್ನು ಮೊದಲು ದೂರ ಮಾಡಬೇಕು. ಆವಾಗ ಸಂಸಾರದಿಂದ ನಾವು ದೂರ ಆಗೋಕ್ಕಾಗತ್ತೆ. ಆ ತುರಿಯ ರೂಪ ಯಾವ ತಪ್ಪು ತಿಳುವಳಿಕೆಗಳಿಂದ ನಾವು ಜಗತ್ತಿನಲ್ಲಿ ಬಂಧನದಲ್ಲಿದ್ದೇವೆ, ನಮ್ಮ ತಪ್ಪು ತಿಳುವಳಿಕೆಯನ್ನು ಪರಿಹಾರ ಮಾಡಿ ನಮಗೆ ಮೋಕ್ಷ ಕೊಡ್ತಾನೆ. ಆದ್ದರಿಂದ ತುರಿಯ ರೂಪವನ್ನು ಅದ್ವೈತ ಅಂತ ಕರೀತಾರೆ. ತಪ್ಪು ತಿಳುವಳಿಕೆ ಅಂದರೆ ಏನು? ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ಒಂದು, ಮತ್ತು ಜಗತ್ತನ್ನು ನಮ್ಮ ಬಗ್ಗೆ ನಮಗೊಂದು ತಪ್ಪು ತಿಳುವಳಿಕೆ ಇರುತ್ತೆ. ಏನು ಅಂದರೆ ಈ ದೇಹವೇ ನಾನು ಅಂತ ತಿಳ್ಕೊಂಡ್ಬಿಡ್ತೇವೆ. ಈ ದೇಹವೇ ನಾನು ಬೇರೆ ದೇಹ ಬೇರೆ ಅನ್ನೋದೇ ಕೆಲವೊಮ್ಮೆ ಮರ್ತೋಗುತ್ತೆ. ದೇಹ ಇರಲಿ, ದೇಹದ ಮೇಲಿರುವಂತಹ ವೇಷಭೂಷಣಗಳೇ ನಾವು ಅಂತ ಭ್ರಮಿಸ್ಕೊಂಡ್ಬಿಡ್ತೇವೆ. ವಿದ್ಯಾಶಂಕರರು ಅಂತ ನಮ್ಮ ಬಹಳ ರಾಜಕೀಯ ಕ್ಷೇತ್ರದಲ್ಲಿ ಹಳಬರು ದೇಶಭಕ್ತರೊಬ್ಬರು, ಅವರದೊಂದು ಕಥೆ ಕೇಳ್ತಾರೆ. ಅವರು ವಿದೇಶಕ್ಕೆ ಹೋಗಿದ್ರಂತೆ. ಅವರು ಭಾರತದಿಂದ ಹೋದದ್ದರಿಂದ ಭಾರತೀಯವಾದ ಉಡುಪಿನಲ್ಲಿ ಅವರು ಹೋಗಿದ್ರು, ಭಾರತೀಯ ವೇಷದಲ್ಲಿ ಹೋಗಿದ್ರು, ಪಂಚೆ ಉಟ್ಕೊಂಡು ಹೋಗಿದ್ರು ಅವರು. ಅಲ್ಲಿ ಬೇರೆ ಬೇರೆ ವಿದೇಶಿ ಮುಖಂಡರೆಲ್ಲ ಬಂದು ಸೇರುವ ಸಭೆ ಅದು. ಅದರ ಈ ಭಾರತದ ಪ್ರತಿನಿಧಿಯಾಗಿ ಇವರು ಹೋಗಿದ್ದವರು. ಇವರ ವೇಷ ನೋಡಿ ಅಲ್ಲಿ ದ್ವಾರಪಾಲಕ ಒಳಗೆ ಸೇರಿಸಲಿಲ್ಲ. ಇದೆಲ್ಲ ವಿದೇಶಿ ಗಣ್ಯರು ಭಾಗವಹಿಸೋ ಸಭೆ, ಇಂಥ ವೇಷಕ್ಕೆಲ್ಲ ಇಲ್ಲೆಲ್ಲ ಅವಕಾಶ ಇಲ್ಲ ಅಂದರು. ಸರಿ ಅಂತ ಹೇಳಿ ಆಮೇಲೆ ಬಂದು ಪ್ಯಾಂಟು ಕೋಟ್ ಹಾಕ್ಕೊಂಡು ಒಳಗೋದ್ರು. ಒಳಗೋದ ಮೇಲೆ ಮೀಟಿಂಗ್ ಆದಮೇಲೆ ಈಟಿಂಗ್ ಇದ್ದೇ ಇರುತ್ತೆ. ಆವಾಗ ಕೂತ್ಕೊಂಡಾಗ ಇವರೇನು ಮಾಡಿದ್ರು, ಆ ತಟ್ಟೆ ಒಳಗೆ ಏನೇನೆಲ್ಲ ತಿಂಡಿ ತಿನಿಸುಗಳನ್ನು ಇಟ್ಟಿದ್ರು ಅದನ್ನೆಲ್ಲ ತೆಗೆದುಕೊಂಡು ತಮ್ಮ ಕೋಟ್ ಜೋಬಿಗೆ ಹಾಕ್ಕೊಂಡ್ರು. ಅಲ್ಲಿ ವ್ಯವಸ್ಥಾಪಕ ಒಬ್ಬ ಇದ್ದ. ಏನು ಈ ಭಾರತೀಯರು ಸ್ವಲ್ಪ ಶಿಸ್ತಿಲ್ಲ, ಅಸಹ್ಯವಾಗಿ ನಡ್ಕೋತಾರೆ ಸರ್, ಸ್ವಲ್ಪ ಮರ್ಯಾದೆಯಾಗಿ ನಡ್ಕೊಳ್ಳಿ ಸರ್, ಎಲ್ಲ ದೊಡ್ಡ ದೊಡ್ಡವರು ಬಂದಿದ್ದಾರೆ ಹಾಗೆ ಅಂತಂದರು. ಅವರಂದರು, ಅಲ್ಲಪ್ಪ ಮರ್ಯಾದೆ ಯಾರಿಗೋ ಅವರಿಗೆ ಇದೆಲ್ಲ ತಿಂಡಿ ತಿನಿಸುಗಳು ತಾನೇ. ಹೌದು, ಮತ್ತು ಅವ್ರಿಗೇ. ಹಾಗಾದ್ರೆ ನಾನು ಮೊದಲು ಬಂದಿದ್ದೆ, ನನಗೆ ಮರ್ಯಾದೆ ಕೊಡಲಿಲ್ಲ, ಸೇರಿಸಿಲ್ಲ ಒಳಗೆ. ನಾನು ಕೋಟು ಪ್ಯಾಂಟ್ಗಳಿಗೆ ಮರ್ಯಾದೆ ಇಲ್ಲಿ, ಮತ್ತು ಯಾರಿಗೆ ಮರ್ಯಾದೆಯೋ ಅವ್ರಿಗೆ ಸೇರಬೇಕು. ನಾನು ತಿಂದರೆ ತಪ್ಪಾಗತ್ತಲ್ವ ಅದು. ಆದ್ದರಿಂದ ಕೋರ್ಟ್ಗೆ ಇದು ಕೋರ್ಟಿಗೆ ಮರ್ಯಾದೆ, ಆದ್ದರಿಂದ ಕೋರ್ಟಿಗೆ ಸೇರಿಸ್ತಾ ಇದ್ದೇನೆ ಅಂತ ಕೋರ್ಟ್ ಜೋಬಿಗೆ ಹಾಕಿದ್ರಂತೆ. ಅಂತ ಇಂಥ ಒಂದು ದೇಹದ ಮೇಲಿರುವ ವೇಷವನ್ನೇ ನಾವು ಅಂತ ಭ್ರಮಿಸಿ ನಮ್ಮನ್ನು ಅವಮಾನ ಮಾಡುವಂತಹ ಮೂರ್ಖರಿರ್ತಾರೆ ಪ್ರಪಂಚದಲ್ಲಿ. ಅದಕ್ಕೆ ಸಂಸ್ಕೃತ ಸುಭಾಷಿತದಲ್ಲಿ ಒಂದು ಮಾತು ಹೇಳ್ತಾರೆ ಒಬ್ಬ ಕವಿ, ಏನು ಬಟ್ಟೆ ಒಳಗೆ ಏನು ಸಾರ್ ಯಾವ ಬಟ್ಟೆ ಹಾಕ್ಕೊಂಡ್ರು ನಡೆಯುತ್ತೆ, ಹೇಗಿದ್ರು ಹೇಗೆ ಹೋದ್ರೂ ನಡೆಯುತ್ತೆ, ಹೀಗೆ ಅನ್ಕೋಬೇಡ್ರಿ, ನಿಮ್ಮ ಡ್ರೆಸ್ ನೋಡ್ಕೊಂಡೇ ಮರ್ಯಾದೆ ಕೊಡೋದು ಜಗತ್ತು. ಅದಕ್ಕೊಂದು ಉದಾಹರಣೆ ತಮಾಷೆಯಾಗ ವಿನೋದವಾಗಿ ಒಂದು ಮಾತು ಹೇಳ್ತಾನೆ ನೋಡಿ. ಸಮುದ್ರ ಮಥನ ಆದಾಗ
ಪಾಪ ನಮ್ಮ ಶಿವ ದಿಗಂಬರನಾಗ ಬಂದ, ಸಮುದ್ರ ರಾಜ ವಿಷ ಕೊಟ್ಟು ಕಳಿಸ್ಬಿಟ್ಟ, ವಿಷ್ಣು ಪೀತಾಂಬರಧಾರಿಯಾಗಿ ಬಂದ, ತನ್ನ ಮಗಳನ್ನೇ ಕೊಟ್ಬಿಟ್ಟ, ಡ್ರೆಸ್ ಮುಖ್ಯ ರೀ ಹಾಗೆ ಅಂತ ಒಬ್ಬ ಸುಭಾಷಿತಕಾರ ವಿನೋದ ಮಾಡ್ತಾನೆ. ವೇಷಕ್ಕೆ ಎಷ್ಟು ಮರ್ಯಾದೆ ಕೊಡ್ತಾರೆ ಜಗತ್ತಿನಲ್ಲಿ, ಅವನ ವ್ಯಕ್ತಿತ್ವ ಪರಿಚಯ ಇರದೇ ಹೋದರೆ ಅವನ ವೇಷದಿಂದಲೇ ಅವನನ್ನು ಅಳೆಯುವಂತಹ ಒಂದು ದುರ್ಬುದ್ಧಿ ಇದೆ. ಹಾಗೆ ಈ ದೇಹ ಬೇರೆ, ದೇಹದ ಮೇಲಿರುವ ವೇಷ ಬೇರೆ, ನಾವು ಬೇರೆ, ನಮಗಿಂತ ಭಗವಂತ ಬೇರೆ ಅನ್ನುವ ತಿಳುವಳಿಕೆ ನಮಗಿರಬೇಕು. ಯಾವುದು ಸಾಸಿವೆ ಯಾವುದು ರಾಗಿ ಅಂತಲೇ ಗೊತ್ತಿಲ್ಲದೆ ಇರೋನ ಕೈಲಿ ಅಡುಗೆ ಮಾಡೋಕ್ಕೆ ಕೊಟ್ಟರೆ ಅಥವಾ ಒಗ್ಗರಣೆ ಹಾಕಕ್ಕೆ ಹೇಳಿದ್ರೆ ಗತಿ ಏನಾಗಬೇಕು ಹೇಳ್ರಿ. ಆದ್ದರಿಂದ ಅಡುಗೆ ಮಾಡೋನಿಗೆ ಸಾಸಿವೆ ಯಾವುದು ರಾಗಿ ಯಾವುದು ಅಂತ ಎರಡು ಪ್ರತ್ಯೇಕವಾಗಿ ತಿಳ್ಕೊಳ್ಳೋ ಪರಿಜ್ಞಾನ ಇರಬೇಕು. ನೋಡೋದಕ್ಕೆ ಎರಡು ಒಂದೇ ತರಹ ಕಾಣುತ್ತೆ, ಆದ್ದರಿಂದಲೇ ರಾಗಿಯನ್ನು ಸಾಸಿವೆ ಅಂತ ಭ್ರಮಿಸ್ಕೊಂಡ್ಬಿಡ್ತಾರೆ, ಸಾಸಿವೆಯನ್ನು ರಾಗಿ ಅಂತ ಭ್ರಮಿಸ್ಕೊಳ್ಳೋ ಅಪಾಯಗಳಿರುತ್ತೆ. ಆ ಎರಡರ ಹೋಲಿಕೆಯಿಂದ ಇಂಥ ಭ್ರಮೆ ಬರುತ್ತೆ. ಹಾಗೆ ಜೀವನು ಅವನ ಯೋಗ್ಯತಾನುಸಾರವಾಗಿ ಜ್ಞಾನಾನಂದ ಸ್ವರೂಪ, ಪರಮಾತ್ಮನು ಅವನೊಳಗೆ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ. ಇಬ್ಬರೂ ಒಂದೇ ಥರ ಕಾಣ್ತಾರೆ, ರಾಗಿ ಸಾಸಿವೆ ಥರ ಕಾಣ್ತಾ ಇದ್ದಾರೆ. ಯಾರು ಜೀವ ಯಾವ ಪರಮಾತ್ಮ ಎಲ್ಲ ಕನ್ಫ್ಯೂಷನು. ಇಂತಹ ತಪ್ಪು ತಿಳುವಳಿಕೆಗಳಿಂದಲೇ ನಾವು ಬಂಧನಕ್ಕೆ ಒಳಗಾಗೋದು. ಆ ಭಗವಂತನ ತುರಿಯ ರೂಪ ಇದೆಯಲ್ಲ, ನಮ್ಮನ್ನು ಎಲ್ಲ ತಪ್ಪು ಗ್ರಹಿಕೆಗಳಿಂದ ದೂರ ಮಾಡಿ ನಮಗೆ ಉತ್ತಮವಾದ ಯಥಾರ್ಥ ಜ್ಞಾನದಿಂದ ಮೋಕ್ಷ ಸಿಗುವಂತೆ ಮಾಡ್ತಾನೆ. ಆದ್ದರಿಂದ ಅವನನ್ನು ಅದ್ವೈತ ಅಂತ ಕರೀತಾರೆ. ಸ ಆತ್ಮ ಸವಿಜ್ಞೇಯ, ಆ ತುರಿಯ ನಾಮಕ ಪರಮಾತ್ಮ ಇದ್ದಾನಲ್ಲ ಅವನೇ ಸರ್ವಸ್ವಾಮಿ, ಅವನನ್ನು ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಇದೇ ವಿಚಾರವನ್ನು ಬ್ರಹ್ಮದೇವರು ಕೂಡ ಹೇಳ್ತಾ ಇದ್ದಾರೆ ಎಂಬುದಾಗಿ ಬ್ರಹ್ಮದೇವರು ಕಂಡುಕೊಂಡ ಮಂತ್ರವನ್ನು ಇಲ್ಲಿ ವರುಣದೇವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸ ಆತ್ಮ ಸವಿಜ್ಞೇಯ, ಯಾರು ವಿಶ್ವತೈಜಸ ಪ್ರಾಜ್ಞ ತುರಿಯ ಅಂತ 4 ರೂಪದವನಾಗಿದ್ದಾನೋ ಆ ಭಗವಂತನನ್ನೇ ವಿಜ್ಞೇಯ ಅಂದರೆ ವಿಶೇಷವಾಗಿ ತಿಳ್ಕೋಬೇಕು. ಯಾರು ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂತ ಬಯಸ್ತಾರೆ ಅವರು ಈ 4 ರೂಪದ ಭಗವಂತನನ್ನು ತಿಳ್ಕೊಳ್ಬೇಕು. ಪೂಜಾ ವಿಧಿಯಲ್ಲಿ ಒಂದು ಮಾತು ಹೇಳ್ತಾರೆ ಎಂತಂದರೆ, ಪ್ರತಿನಿತ್ಯ ನಿರ್ಮಾಲ್ಯ ತೀರ್ಥವನ್ನು ತಗೊಳ್ಬೇಕಾಗಿದ್ದರೆ 3 ಸರಿ ತಗೊಳ್ತೇವೆ, ಆಮೇಲೆ ತೀರ್ಥ ತಲೆ ಮೇಲೆ ಹಾಕ್ಕೊಳ್ತೇವೆ. ಅದಕ್ಕೆ ವಿಶ್ವಾಯ ನಮಃ, ತೈಜಸಾಯ ನಮಃ, ಪ್ರಾಜ್ಞಾಯ ನಮಃ ಅಂತ ತೀರ್ಥ 3 ಸರಿ ತೊಗೊಳ್ಬೇಕು. ತುರಿಯಾಯ ನಮಃ ಅಂತ ಹೇಳ್ಕೊಂಡು ಪ್ರೋಕ್ಷಣೆ ಮಾಡ್ಕೋಬೇಕು. ಹಾಗೆ ಅಂತ ಪೂಜಾ ವಿಧಿಯಲ್ಲಿ ಹೇಳ್ತಾರೆ. ಹಾಗೆ ಪ್ರತಿನಿತ್ಯ 4 ರೂಪದ ಸ್ಮರಣೆ ನಾವು ಮಾಡ್ತಾ ಇರಬೇಕು. ನಾವು ಏನು ಎಚ್ಚರಿಕೆ ಕಾಣ್ತೇವೆ, ಎಚ್ಚರಿಕೆ ಇದ್ದೇವೆ, ಕನಸು ಕಾಣ್ತೇವೆ, ನಿದ್ರೆ ಮಾಡ್ತೇವೆ, ಇದೆಲ್ಲ ಭಗವಂತನ ಅನುಗ್ರಹದಿಂದ ಆಗ್ತಾ ಇರೋದು ಅನ್ನುವ ಕೃತಜ್ಞತಾ ಸ್ಮರಣೆ, ಭಗವಂತನ ಸ್ಮರಣೆ, ಅವನ ಮಹಿಮೆಯ ಸ್ಮರಣೆ, ಕೃತಜ್ಞತೆಯ ಅರ್ಪಣೆ ಪ್ರತಿ ಕ್ಷಣದಲ್ಲಿ ಆಗ್ತಾ ಇರಬೇಕು. ಆದ್ದರಿಂದ ಆ ಭಗವಂತ ಈ 4 ರೂಪದಿಂದ ನಮ್ಮ ಅವಸ್ಥೆಗಳನ್ನು, 3 ರೂಪ ಸಂಸಾರದಲ್ಲಿ ಬೇರೆ ಬೇರೆ ಅವಸ್ಥೆಗಳಿಗೆ ಪ್ರೇರಕನಾದರೆ, ಮತ್ತೊಂದು ರೂಪ ಸಂಸಾರದಿಂದ ಬಿಡುಗಡೆಯಾದ ಮೋಕ್ಷದಲ್ಲಿ ನಮಗೆ ಆನಂದವನ್ನು ಕೊಡ್ತಕ್ಕಂಥ ರೂಪ. ಆ ತುರಿಯ ರೂಪ ಎಲ್ಲರ ನೆತ್ತಿಯ ಮೇಲೆ 12 ಅಂಗುಲದ ಮೇಲೆ ಆ ಭಗವಂತನ ತುರಿಯ ರೂಪ ಇದೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಆ ದೇಹದ ಇದೆಲ್ಲ ದೇಹದ ಒಳಗಿದೆ. ವಿಶ್ವ ಕಣ್ಣಿನಲ್ಲಿದ್ದಾನೆ, ತೈಜಸ ಕಂಠದಲ್ಲಿದ್ದಾನೆ, ಪ್ರಾಜ್ಞಾ ಹೃದಯದಲ್ಲಿದ್ದಾನೆ. ಈ 3 ರೂಪಗಳು ನಮ್ಮ ದೇಹದ ಒಳಗಿರೋ ರೂಪಗಳು. ಅದರ ತುರಿಯ ರೂಪ ನಮ್ಮ ದೇಹದ ಮೇಲೆ 12 ಅಂಗುಲದ ಮೇಲೆ ಆ ಭಗವಂತನ ರೂಪ ಇದೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಇದೇ ವಿಷಯವನ್ನು ಬ್ರಹ್ಮದೇವರು ಕೂಡ ತಿಳ್ಕೊಂಡಿದ್ದಾರೆ ಅಂಥೇಳಿ ಆ ಬ್ರಹ್ಮದೇವರ ಒಂದು ಮಂತ್ರವನ್ನು ಹೇಳ್ತಾ ಇದ್ದಾರೆ. ನಿವೃತ್ತೇ ಸರ್ವದುಃಖಾನಾಂ ಈಶಾನಃ ಪ್ರಭುರವ್ಯಯಃ ಅದ್ವೈತಃ ಸರ್ವಭಾವಾನಾಂ ದೇವಃ ತುರ್ಯೋ ವಿಭುಸ್ಮೃತಃ. ಹಾಗೆ ಅಂತ ಇದ್ದಾರೆ. ಸರ್ವದುಃಖಾನಾಂ ನಿವೃತ್ತೇ, ಸಂಸಾರದ ಎಲ್ಲ ದುಃಖಗಳ ನಿವೃತ್ತಿಗೆ ಕಾರಣನಾದವನು ತುರಿಯ. ಸಂಸಾರದ ಎಲ್ಲ ದುಃಖಗಳ ನಿವೃತ್ತಿಗೆ ಕಾರಣನಾದವನು ತುರಿಯ. ಅವನು ಎಲ್ಲ ದುಃಖಗಳನ್ನು ಪರಿಹಾರ ಮಾಡುವವನು. ಮತ್ತು ಆ ಪರಮಾತ್ಮ ಈಶಾನಃ, ಈಶಾನ ಅಂತ ಪರಮಾತ್ಮನಿಗೆ ಹೆಸರು ಅಂತ ಇದ್ದಾರೆ. ಈಶಾನ ಅಂದರೆ ಏನರ್ಥ? ನಮಗೆ ಈಶಾನ ದಿಕ್ಕು ಅಂತ ನಾವು ವ್ಯವಹಾರ ಮಾಡ್ತೇವೆ. ಈಶಾನ ಅಂದರೆ
ಶಿವನ ಹೆಸರು ಅಂತ ನಮಗೆ ಕೇಳಿದ್ದೇವೆ ನಾವು. ಉಪನಿಷತ್ತು ಹೇಳುತ್ತೆ ಈಶಾನ ಅಂದರೆ ಈಶಾನಾಮಪಿ ಮುಕ್ತಾನಾಂ ಈಶಾನಃ ಸಹ ಅನನಾಚ್ಯುತಃ. ಈಶಾ ಪ್ಲಸ್ ಅನ ಅಂತ ಅದನ್ನು ವಿಂಗಡಿಸ್ತಾರೆ. ಈಶಾ ಅಂದರೆ ಮುಕ್ತರಾದಂತಹ ದೇವತೆಗಳಿದ್ದಾರೆ, ನಮಗಿಂತ ದೊಡ್ಡವರು. ಆ ಮುಕ್ತರಾದ ಎಲ್ಲ ಈಶರಿಗೂ ಅನ ಪ್ರೇರಕನಾದವನು ಭಗವಂತ. ಮೋಕ್ಷವನ್ನು ಹೊಂದಿರುವ ಬ್ರಹ್ಮಾದಿ ದೇವತೆಗಳೆಲ್ಲರಿಗೂ ಅನ ಅಂದರೆ ಪ್ರೇರಣೆ ಮಾಡುವವನು. ಈಗ ಈಶರಿಗೆ ಅನ, ಆದ್ದರಿಂದ ಅವನು ಈಶಾನ. ಈಶರು ಅಂದರೆ ಮೋಕ್ಷವನ್ನು ಹೊಂದಿರತಕ್ಕಂತಹ ನಮಗಿಂತ ಹಿರಿಯರಾದ ದೇವತೆಗಳು, ಬ್ರಹ್ಮಾದಿ ದೇವತೆಗಳು. ಅವರೆಲ್ಲರಿಗೂ ಕೂಡ ಅನ ಅಂದರೆ ಪ್ರೇರಣೆ ಮಾಡುವವನು ತುರಿಯ ರೂಪ ಭಗವಂತ. ಆದ್ದರಿಂದ ಅವನನ್ನು ಈಶಾನ ಅಂತ ಕರಿತಾ ಇದ್ದಾರೆ. ಮತ್ತು ಅದ್ವೈತ ಸರ್ವಭಾವಾನಾಂ ಅಂತ ಮತ್ತೊಂದು ಶಬ್ದ ಇದೆ. ಅಂದರೆ ಅರ್ಥ ಏನಂದರೆ ಪರಮಾತ್ಮ ಎಲ್ಲ ಭಾವ ಅಂದರೆ ಜೀವರು ಅಂತ ಅರ್ಥ. ಎಲ್ಲ ಜೀವರಿಗೆ ಆ ಭಗವಂತ ಮಿಥ್ಯಾಜ್ಞಾನವನ್ನು ಪರಿಹಾರ ಮಾಡುವವನು. ಎಲ್ಲ ಜೀವರಿಗೂ ಕೂಡ ತಪ್ಪು ತಿಳುವಳಿಕೆಯನ್ನು ಪರಿಹಾರ ಮಾಡುವವನು. ಮತ್ತು ಅದ್ವೈತ ಅಂದರೆ ಮಿಥ್ಯಾಜ್ಞಾನ ಪರಿಹಾರ ಮಾಡುವವನು. ಮತ್ತು ಸರ್ವಭಾವಾನಾಂ ದೇವ ಅಂತ ಹಾಗೂ ಅನ್ವಯ ಮಾಡ್ತಾರೆ. ಅಂದರೆ ಎಲ್ಲ ಜೀವರೂ ಸೇರಬೇಕಾದ ವಸ್ತು, ಎಲ್ಲರಿಗೂ ಕೂಡ ಗಮ್ಯನಾದವನು. ಅಂದರೆ ಎಲ್ಲರ ಜೀವನದ ಸಾಧನೆಯ ಅಂತಿಮ ಗುರಿ ತುರಿಯ. ಆದ್ದರಿಂದ ಭಗವಂತ ಎಲ್ಲರ ಗುರಿ, ಅವನು ಗುರಿ, ವಾಯುದೇವರು ಗುರು. ಆ ಗುರುವಿನ ಮೂಲಕ ಗುರಿಯನ್ನು ತಲುಪಬೇಕು ನಾವು. ಬರೀ ಗುರುಗುರು ಅಂತ ಕೂತಿರಬಾರ್ದು. ಹಾಗೆ ಆ ನಮ್ಮೆಲ್ಲರ ಸಾಧನೆಯ ಗುರಿ ಭಗವಂತ. ಆದ್ದರಿಂದ ಅವನನ್ನು ದೇವ, ಸರ್ವಜೀವಾನಾಂ ದೇವ, ದೇವ ಸಹ ಸರ್ವಜೀವಾನಾಂ ಗಮ್ಯತ್ವಾತ್ ಸಮುದೀರಿತಃ. ಎಲ್ಲ ಜೀವರು ಹೋಗಿ ಸೇರಬೇಕಾದವನು ಭಗವಂತ. ಆದ್ದರಿಂದ ಅವನನ್ನು ಗಮ್ಯ ದೇವ ಅಂತ ಕರಿತಾ ಇದ್ದಾರೆ. ಜೀವರು ಭಾವ ಅನ್ನೋದಕ್ಕೆ ಜೀವರು ಅಂತ ಹೇಗೆ ಅರ್ಥ ಅಂದರೆ ಭಾವಾ ಜೀವಾ ಸಮುದ್ದಿಷ್ಟಾ ಭವಂತಿ ಏತೆ ಯತೋ ವಿಭೋ. ಭಗವಂತನಿಂದ ಜನ್ಮವನ್ನು ಪಡೆಯುವವರಾದ್ದರಿಂದ, ಆ ಭಗವಂತನಿಂದ ಜನ್ಮವನ್ನು ಪಡೆಯುವವರಾದ್ದರಿಂದ ಭವಂತಿ ಇತಿ ಭಾವಾಹ, ಹುಟ್ಟುವವರು ಅಂತ ಅರ್ಥ. ಭಗವಂತನಿಂದ ಹುಟ್ಟುವವರು ಜೀವರು, ಅದನ್ನು ಆ ಜೀವರಿಗೆ ಭಾವ ಅಂತ ಕರೀತಾರೆ. ಅನೇಕ ಅರ್ಥಗಳಿದೆ ಬೇರೆ ಬೇರೆ ಕಡೆಯಲ್ಲಿ. ಇಲ್ಲಿ ಆ ಅರ್ಥ. ಆ ಜೀವರಿಗೆಲ್ಲ ಭಗವಂತ ದೇವ, ದೇವ ಅಂದರೆ ಗಮ್ಯ ಅಂತ ಅರ್ಥ, ಗುರಿ ಸೇರಬೇಕಾದವನು. ನಾವೆಲ್ಲರೂ ಹೋಗಿ ಯಾರನ್ನು ಸೇರಬೇಕು ಅಂದರೆ ತುರಿಯನನ್ನು ಸೇರಬೇಕು. ಹಾಗೆ ಎಲ್ಲರಿಗೂ ಗುರಿಯಾದವನು, ಹಾಗೆ ಅಂತ ಇದ್ದಾರೆ. ಅಲ್ಲಿನ ಮುಂದೆ ಇನ್ನೊಂದು ಬಹಳ ರೋಚಕವಾದ ಒಂದು ಶಬ್ದವನ್ನು ಬಳಸ್ತಾರೆ. ಕಾರ್ಯಕಾರಣಬದ್ಧೌ ತೌ ಇಷ್ಯೇತೆ ವಿಶ್ವತೈಜಸೌ ಪ್ರಾಜ್ಞಃ ಕಾರಣಬದ್ಧಸ್ತು ದ್ವೌತು ತುರ್ಯೇನ ಸಿದ್ಧ್ಯತಃ. ಹಾಗೆ ಅಂತ ಅಂದರೆ ವಿಶ್ವ ಮತ್ತು ತೈಜಸ ಈ ಎರಡು ರೂಪಗಳು ಕಾರ್ಯಕಾರಣಬದ್ಧ. ಪ್ರಾಜ್ಞ ಎಂಬ ರೂಪ ಕಾರಣಬದ್ಧ, ತುರಿಯ ರೂಪ ಕಾರ್ಯಕಾರಣಬದ್ಧ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಕಾರ್ಯಕಾರಣಬದ್ಧ ಅಂದರೆ ಏನು? ಇದು ಬಹಳ ಸ್ವಾರಸ್ಯವಾದ ಒಂದು ವಿಚಾರ. ಭಗವಂತ ನಿತ್ಯ ಮುಕ್ತ ಅಂತ ನಾವು ಕೇಳಿದ್ದೇವೆ. ನಾವು ಬದ್ಧರಾದವರು, ಬಂಧನಕ್ಕೆ ಒಳಗಾದವರಿಗೆ ಬದ್ಧರು ಅಂತ ಕರೀತಾರೆ. ನಾವು ಸಂಸಾರದ ಬಂಧನಕ್ಕೆ ಒಳಗಾಗಿರುವುದರಿಂದ ನಮ್ಮನ್ನು ಬದ್ಧರು ಅಂತ ಕರೀತಾರೆ. ಭಗವಂತನನ್ನು ಬದ್ಧ ಅಂತ ಕರಿತಾ ಇದ್ದಾರಲ್ಲ ಬ್ರಹ್ಮದೇವರು, ಕಾರ್ಯಕಾರಣಗಳಿಂದ ಬದ್ಧರಾಗಿದ್ದಾರೆ. ಕಾರ್ಯಕಾರಣ ಅಂದರೆ ಏನು ಅದನ್ನು ತಿಳ್ಕೊಳ್ಬೇಕು ನಾವು. ಕಾರ್ಯಕಾರಣ ಬದ್ಧರು ಅಂತಂದರೆ ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಅಜ್ಞಾನದ ಕಾರ್ಯ ಅಂದರೆ ನಾನು ನನ್ನದು ಅನ್ನುವಂತಹ ಅಭಿಮಾನ, ಇದಕ್ಕೆ ಕಾರಣವಾದದ್ದು ಅಜ್ಞಾನ. ಇದೆರಡರ ಈ ಮನುಷ್ಯ ಎಚ್ಚರಿಕೆ ಇದ್ದಾಗ ನಾನು ನನ್ನದು ಅನ್ನುವಂತಹ ಅಭಿಮಾನದ ಬಂಧನಕ್ಕೆ ಒಳಗಾಗಿರ್ತಾನೆ. ಹಾಗೆಯೇ ಸ್ವಪ್ನ ಕಾಲದಲ್ಲೂ ಕೂಡ ನಾನಾ ಭ್ರಮೆಗಳು, ನಾನಾ ಜ್ಞಾನಗಳಿಗೆ ಒಳಗಾಗಿರ್ತಾನೆ. ಅಲ್ಲೂ ಕೂಡ ನಾನಾ ಭ್ರಮೆಗಳಿಗೆ ಒಳಗಾಗಿರ್ತಾನೆ. ಅಲ್ಲೂ ನಂದು ನಂದು ಅನ್ನುವಂಥ ಭಾವನೆಗಳು ಅವನಿಗೆ ಕನಸಿನಲ್ಲೂ ಇರ್ತಾ ಇದೆ, ದುಃಖಕ್ಕೆ ಒಳಗಾಗ್ತಾನೆ. ಹಾಗೆ ಪ್ರಾಜ್ಞನಾಮಕ ಪರಮಾತ್ಮ, ತೈಸ್ನಾಮಕ ಪರಮಾತ್ಮ ಅವಿದ್ಯೆಯ ಕಾರ್ಯವಾದ ಅವಿದ್ಯೆಯ ಕಾರ್ಯವಾದ
ಸ್ವಪ್ನ ಪದಾರ್ಥಗಳಲ್ಲಿ ಇದು ಎಚ್ಚರಿಕೆಯ ವಸ್ತುಗಳು ಅನ್ನುವ ಭ್ರಮೆಯನ್ನು ಕೊಟ್ಟು ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಾನೆ. ವಿಶ್ವನಾಮಕ ಪರಮಾತ್ಮ ನಾನು ನನ್ನದು ಅನ್ನುವಂತಹ ಅಭಿಮಾನವನ್ನು ಹುಟ್ಟಿಸಿ ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಾನೆ. ಕಾರ್ಯಕಾರಣ ಬದ್ಧ ಅಂದರೆ ಕಾರ್ಯ ಅಂದರೆ ಅಭಿಮಾನ, ಕಾರಣ ಅಂದರೆ ಅದಕ್ಕೆ ಕಾರಣವಾದ ಅಜ್ಞಾನ. ಈ ಅಜ್ಞಾನದ ಮೂಲಕ ನಾನು ನಮ್ಮವರು ಅನ್ನುವಂತಹ ನಾನು ನನ್ನದು ಅನ್ನುವ ಬಂಧನಕ್ಕೆ ವಿಶ್ವನಾಮಕ ಪರಮಾತ್ಮ ಜಾಗರದ ಅವಸ್ಥೆಯಲ್ಲಿ ನಮ್ಮನ್ನು ಒಳಪಡಿಸ್ತಾನೆ. ತೈಜಸನಾಮಕ ಪರಮಾತ್ಮ ಅಜ್ಞಾನದ ಕಾರ್ಯವಾದ ಸ್ವಪ್ನ ಪದಾರ್ಥಗಳ ಜ್ಞಾನವನ್ನು ಅದರ ಭ್ರಮೆಯನ್ನು ಉಂಟು ಮಾಡಿ ನಮ್ಮನ್ನು ಕಟ್ಟಿ ಹಾಕ್ತಾನೆ. ಪ್ರಾಜ್ಞನಾಮಕ ಪರಮಾತ್ಮ ಗಾಢವಾದ ಅಜ್ಞಾನವನ್ನು ಕೊಟ್ಟು ನಮ್ಮನ್ನು ಅವನು ಮುಚ್ಚಿಟ್ಟಿರ್ತಾನೆ. ಆದ್ದರಿಂದ ಅವನು ಕಾರಣಬದ್ಧ ಅಂದರೆ ನಿದ್ರೆ ಅಜ್ಞಾನದ ಕಾರ್ಯ. ಆ ಅಜ್ಞಾನದ ಬಂಧನದಿಂದ ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಾನೆ ಪ್ರಾಜ್ಞ. ಅದರ ತುರಿಯ ರೂಪ ನಾನು ಮೋಕ್ಷಕ್ಕೆ ಹೋದ ಮೇಲೆ ಅವರಿಗೆ ನಾನು ನನ್ನದು ಅನ್ನುವಂತಹ ಅಭಿಮಾನಿಗಳಿರೋದಿಲ್ಲ ಮತ್ತು ಅಜ್ಞಾನದ ಬಂಧನ ಇರೋದಿಲ್ಲ. ಆದ್ದರಿಂದ ಕಾರ್ಯಕಾರಣ ಬದ್ಧ ಅಲ್ಲ. ಈ ಮಾತು ನಮಗೆ ಕೇಳಿದಾಗ ಇಲ್ಲೊಂದು ವಿಶೇಷವಾಗಿ ಒಂದು ಅಂಶವನ್ನು ಹೇಳ್ತಾರೆ. ಏನಂತಂದರೆ, ನಾವು ಬದ್ಧರು, ಭಗವಂತನನ್ನು ಬದ್ಧ ಅಂತ ಹೇಳ್ತಾರೆ. ನಾವು ದುಃಖಿಗಳು, ಭಗವಂತನನ್ನು ಕೂಡ ದುಃಖಿ ಅಂತ ಕರೀಬಹುದು. ನಾವು ನೀಚರು, ಭಗವಂತನನ್ನು ನೀಚ ಅಂತ ಹೇಳ್ಬೋದು. ಹೇಗೆ? ಅದನ್ನು ವೇದ ಮಂತ್ರ ವಿವರಿಸುತ್ತೆ. ನಾವು ಯಾಕೆ ಬದ್ಧರು ಅಂದರೆ ಬಂಧನಕ್ಕೆ ಒಳಗಾಗಿರೋದ್ರಿಂದ ನಾವು ಬದ್ಧರು. ಅವನು ಯಾಕೆ ಬದ್ಧ ಅಂದರೆ ಬಂಧನಕ್ಕೆ ಸ್ವಾಮಿ ಆದ್ದರಿಂದ ಅವನು ಬದ್ಧ. ಅದನ್ನು ಒಂದು ಮಾತು ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ. ಶ್ರೀಮಂತರನ್ನು ಧನಿಕರು ಅಂತ ಕರೀತಾರೆ. ಧನಿಕರು ಅನ್ನೋ ಶಬ್ದಕ್ಕೆ ಅರ್ಥ ಧನ ಇರೋರು ಅಂತ ಅರ್ಥ. ಅವರು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಬರೀ ಕೈಯಲ್ಲಿ ಬಂದಿರ್ತಾರೆ. ಬರೀ ಕೈಯಲ್ಲಿ ಬಂದರೂ ಕೂಡ ನೋಡಿ ಸ್ವಾಮಿ ಧನಿಕರು ಬಂದರು ಅಂತ ಕರೀತಾರೆ. ಅವ್ರ ಕೈಯಲ್ಲಿ ₹1 ಇಟ್ಕೊಂಡಿಲ್ಲ, ಹಾಗೆ ಬರೀ ಕೈಯಲ್ಲಿ ಬಂದಿದ್ದಾರೆ. ಪಾಪ ಯಾರೋ ಬಡವರು ಒಂದು ₹10 ಇಟ್ಕೊಂಡು ಬಂದಿರ್ತಾರೆ. ಪಾಪ ₹10 ಕೈಲಿ ಇಟ್ಕೊಂಡಿದ್ರು ಅವ್ರನ್ನ ಧನಿಕರು ಅಂತ ಯಾರೂ ಕರೆಯಲ್ಲ. ನಿಜವಾಗಿ ಧನ ಅವ್ರ ಕೈಯಲ್ಲಿದೆ, ಆದರೂ ಅವರನ್ನು ಧನಿಕರು ಅಂತ ಕರೆಯಲ್ಲ. ಇವರು ಬರೀ ಕೈಯಲ್ಲಿ ಬಂದಿದ್ದಾರೆ, ದೊಡ್ಡ ಶ್ರೀಮಂತರು ಬರೀ ಕೈಯಲ್ಲಿ ಬಂದಿದ್ದಾರೆ. ಪಾಪ ಬರೀ ಕೈಯಲ್ಲಿ ಬಂದರೂ ಕೂಡ ಅವ್ರನ್ನ ಧನಿಕರು ಅಂತ ಕರೀತಾರೆ. ಯಾತಕ್ಕೆ ಕರೀತಾರೆ ಅಂದರೆ ಧನ ಎಲ್ಲಿದೆ ಆ ಧನದ ಒಡೆತನ ಅವರಿಗಿದೆ. ಧನಿಕರು ಅಂದರೆ ಕೈಯಲ್ಲಿ ದುಡ್ಡಿಟ್ಕೊಂಡೇ ಇರಬೇಕು ಅಂತ ಅರ್ಥ ಅಲ್ಲ. ಹಣದ ಒಡೆತನ ಅವರಿಗಿರೋದ್ರಿಂದ ಅವರ ಕೈಯಲ್ಲಿ ಹಣ ಇಲ್ಲದೆ ಹೋದರೂ ಕೂಡ ಅವರು ಎಲ್ಲೇ ಹಣ ಇಟ್ಟಿರಲಿ, ವಿದೇಶದಲ್ಲೋ ಸ್ವದೇಶದಲ್ಲೋ, ಆ ಹಣದ ಒಡೆತನ ಅವರಿಗಿರೋದ್ರಿಂದ ಅವ್ರನ್ನ ಧನಿಕರು ಅಂತ ಕರೀತಾರೆ. ಹಾಗೆ ಭಗವಂತ ಬದ್ಧ ಅಂತ ಅವನನ್ನು ಕರಿಬೇಕಾಗಿದ್ದರೆ ಅವನಿಗೆ ಬಂಧನ ಇರಬೇಕಾಗಿಲ್ಲ. ನಮಗಿರೋ ಬಂಧನಕ್ಕೆ ಅವನು ಒಡೆಯ, ಆದ್ದರಿಂದ ಅವನನ್ನು ಬದ್ಧ ಅಂತ ಕರೀತಾರೆ. ಆದ್ದರಿಂದ ಭಗವಂತ ಸರ್ವಶಬ್ದ ವಾಚ್ಯ ಅಂತ ಹೇಳಿದಾಗ ಅವನನ್ನು ಬದ್ಧ, ದುಃಖಿ, ಅವರ, ನೀಚ ಎಲ್ಲ ಶಬ್ದಗಳು ಅವನನ್ನು ಹೇಳಬೇಕಲ್ಲ. ಅವನನ್ನು ಹೇಳಬೇಕಾದ್ರೆ ಆ ಶಬ್ದಕ್ಕೆ ಏನು ಅರ್ಥ ಆಗತ್ತೆ ಅಂದರೆ ಅದನ್ನು ವಿವರಿಸ್ತಾ ಇದ್ದಾರೆ ವೇದಮಂತ್ರದಲ್ಲಿ. ಸ ಬದ್ಧ ಬಂಧಯತಿ, ಅವನು ಎಲ್ಲರನ್ನೂ ಕೂಡ ಬಂಧನಕ್ಕೆ ಒಳಗೊಳಿಸ್ತಾನಾದ್ದರಿಂದ ಅವನು ಬದ್ಧ ಅಂತ ಅವನಿಗೆ ಹೆಸರು. ಅಂದರೆ ಬಂಧನಕ್ಕೆ ಸ್ವಾಮಿಯಾಗಿದ್ದಾನಾದ್ದರಿಂದ ಅವನು ಬದ್ಧ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಸೈನಿಕರು ಹೋಗಿ ರಣರಂಗದಲ್ಲಿ ಹೋರಾಟ ಮಾಡಿ ಶತ್ರುವಿನ ವಿರುದ್ಧ ಗೆದ್ದು ಬರ್ತಾರೆ. ನಾವೇನಂತೇವೆ? ರಾಜ ಗೆದ್ದ. ರಾಜ ರಣರಂಗಕ್ಕೆ ಹೋಗೇ ಇಲ್ಲ, ಅವನ ಅರಮನೆಯಲ್ಲೇ ಕೂತಿಯಾನೆ. ಗೆದ್ದದ್ದು ಸೈನಿಕರು, ಹೇಳೋದು ರಾಜ ಗೆದ್ದ ಅಂತ. ಯಾಕೆ? ಆ ಸೈನಿಕರ ಗೆಲುವು ರಾಜನ ಅಧೀನ. ಆ ಸೈನಿಕರ ಗೆಲುವಿಗೆ ರಾಜ ಒಡೆಯ. ಆದ್ದರಿಂದ ಗೆದ್ದದ್ದು ಹೋರಾಟ ಮಾಡಿ ಗೆದ್ದವರು ಅವರಾದರೂ ಕೂಡ ರಾಜ ಗೆದ್ದ ಅಂತ ಹೇಳ್ತೇವೆ. ಸೋತರೆ ಅವರು ಸೋತರೂ ಕೂಡ ರಾಜ ಸೋತ ಅಂತೇವೆ. ಯಾಕೆಂದರೆ ಅವರ ಸೋಲು ರಾಜನ ಅಧೀನವಾದದ್ದು ಸೋಲದು. ಹೀಗೆ ಯಾರಿಗೆ ಯಾವುದರ ಒಡೆತನವೋ ಅವರನ್ನು ಆ ಶಬ್ದದಿಂದ ಕರೆಯಬಹುದು. ಇದೇನೋ ಶಾಸ್ತ್ರ ಹೇಳ್ತಾ ನಿಮಗೇನೋ ತುಂಬ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ನಮ್ಮ ಮನೆ ಹೆಂಗಸರಿಗೆಲ್ಲ ಇದು ಗೊತ್ತು ವಿಚಾರ. ಅವರು ಬೆಳಗ್ಗೆ ಎದ್ಕೂಳು ಏನು ಮಾಡ್ತಾರೆ? ಮನೆ ಮುಂದೆ ಹೂನವರು ಮಾರ್ಕೊಂಡು ಹೋಗ್ತಾ ಇರ್ತಾರೆ. ಹೂವು ಅಂತಲೇ ಕರೀತಾರೆ ಅವರು ಹೂವು ಅಲ್ಲ ಅಂತ ಅವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು. ಆದರೆ ಹೂವು ಮಾರೋರವರು, ಆ ಹೂವು ಅವರ ಒಡೆತನಕ್ಕೆ ಸೇರಿದ್ದಾದ್ದರಿಂದ ಯಾರ ಒಡೆತನಕ್ಕೆ ಸೇರಿದ್ದ ಹೂವು ಅವರನ್ನು ಹೂವು ಅಂತಲೇ ಕರೀತಾರೆ. ತರಕಾರಿ ಸೊಪ್ಪು ಬಾಯಿಲಿ ಅಂತ ಕರಿತೇವೆ. ಅವರು ಸೊಪ್ಪಲ್ಲ ಅಂತ ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಆದರೆ ಆ ಸೊಪ್ಪು ಅವರ ಅಧೀನದಲ್ಲಿರೋದು, ಆದ್ದರಿಂದ ಅವರಿಗೆ ಸೊಪ್ಪು ಅಂತ ಕರೀತಾರೆ. ಇದನ್ನೇ ಶಾಸ್ತ್ರ ಹೇಳಿದ್ರೆ ನಮಗೇನು ಅರ್ಥವಾಗಲ್ಲ ಅಂದ್ಬಿಡ್ತೇವೆ.
ಇದನ್ನು ದಿನನಿತ್ಯದ ವ್ಯವಹಾರದಲ್ಲಿ ಹೆಂಗಸರೆಲ್ಲ ಹೇಳ್ತಾರೆ ಪಾಪ, ಎಲ್ರಿಗೂ ಗೊತ್ತಿರೋ ಸಮಾಚಾರ ಇದು. ಹಾಗೆ ಭಗವಂತನನ್ನು ಬದ್ಧ ಅಂತ ಕರೆದ್ರು. ಯಾಕೆಂದರೆ ಬಂಧನಕ್ಕೆ ನೀನು ಸ್ವಾಮಿ, ಅವನನ್ನು ದುಃಖಿ ಅಂತ ಕರಿತೇವೆ. ಯಾಕೆಂದ್ರೆ ದುಃಖಕ್ಕೆ ನೀ ಸ್ವಾಮಿ, ನೀನೇ ಒಡೆಯ ದುಃಖಕ್ಕೆ, ನಮಗೆಲ್ಲ ದುಃಖ ಕೊಡೋದಕ್ಕೆ ನೀನು. ನಾವು ದುಃಖಕ್ಕೆ ಒಳಗಾಗೋರು, ದುಃಖಕ್ಕೆ ಒಳಗಾಗೋದ್ರಿಂದ ನಾವು ದುಃಖಿಗಳು, ದುಃಖಕ್ಕೆ ಸ್ವಾಮಿ ಆದ್ದರಿಂದ ನೀನು ದುಃಖಿ. ಯಹ ಸಹ ಬದ್ಧ ಸಹ ದುಃಖಿ ಸಹ ಬಂಧಯತಿ ಸಹ ದುಃಖಯತಿ. ಅವನು ಬಂಧನಕ್ಕೆ ಒಳಪಡಿಸ್ತಾನಾದ್ದರಿಂದ ಬಂಧನ ಅವನ ಕಂಟ್ರೋಲಲ್ಲಿ ಇರೋದರಿಂದ ಅವನನ್ನು ಬದ್ಧ ಅಂತ ಕರೀತಾರೆ. ಹಾಗೆ ದುಃಖ ಅವನ ಒಡೆತನಕ್ಕೆ ಸೇರಿದ್ದಾದ್ದರಿಂದ ಅವನನ್ನು ದುಃಖಿ ಅಂತ ಕರೀತಾರೆ. ದುಃಖಿ ಅಂದರೆ ದುಃಖದ ಸ್ವಾಮಿ ಅಂತ ಅರ್ಥ. ನಾವು ದುಃಖಿ ಅಂದರೆ ದುಃಖಕ್ಕೆ ಒಳಗಾದವರು ಅಂತ ಅರ್ಥ. ಜೈಲಲ್ಲಿ ಖೈದಿಗಳು ಇರ್ತಾರೆ, ಪೊಲೀಸರು ಇರ್ತಾರೆ. ಸಾಯಂಕಾಲ ಪೊಲೀಸ್ ಕೆಲಸ ಮುಗಿಸ್ಕೊಂಡು ಬಂದ ಕೂಡಲೇ ನಮ್ಮ ಯಜಮಾನರಿಗೆ ಬಿಡುಗಡೆ ಆಯಿತು ಅಂತ ಮನೆಯವರು ಹೇಳಲ್ಲ. ಆದರೆ ಖೈದಿ ಬಿಡುಗಡೆ ಆದರೆ 10 ವರ್ಷ ಜೈಲಲ್ಲಿದ್ದ, ಇವಾಗ ಬಿಡುಗಡೆ ಆಯಿತು, ಇವರು 15 ವರ್ಷ ಸರ್ವಿಸ್ ಜೈಲಲ್ಲೇ ಮಾಡಿರ್ತಾರೆ ಪಾಪ. ಆಯಿತಾ, ಜೈಲಿಂದ ಬಿಡುಗಡೆ ಆಯಿತು ನಮ್ಮ ಯಜಮಾನರಿಗೆ ಅಂತ ಸಾಯಂಕಾಲ ಮಧ್ಯಾಹ್ನ ಊಟಕ್ಕೆ ಪೊಲೀಸ್ ಸೂಪರಿಂಟೆಂಟ್ ಮನೆಗೆ ಬಂದು ಕೂಡಲೇ ನಮ್ಮ ಯಜಮಾನರಿಗೆ ಜೈಲಿಂದ ಬಿಡುಗಡೆ ಆಯಿತು ಅಂತ ಅವನಿಗೆ ಹೇಳಲ್ಲ ಅವರು. ಯಾಕೆಂದರೆ ಜೈಲಿನಲ್ಲಿ ಬಂಧನದಲ್ಲಿರಲಿಲ್ಲ ಅವರು. ಬೇರೆಯವರ ಬಂಧನವನ್ನು ಬೇರೆಯವರ ಬಂಧನಕ್ಕೆ ಒಳಪಡಿಸೋ ಕೆಲಸ ಅವರದು. ಹಾಗಾಗಿ ಅವರು ಬಂಧನಕ್ಕೆ ಒಡೆಯರವರು. ಆದರೂ ಅವರೂ ಒಂದು ಉದ್ಯೋಗದ ಬಂಧನಕ್ಕೆ ಒಳಗಾದವರೇ. ಯಾವಾಗಂದರೆ ಯಾವಾಗ ಹೇಗಂದರೆ ಹಾಗೆ ಹೊರಗೆ ಬರೋ ಹಾಗಿಲ್ಲ, ಅವರು ಉದ್ಯೋಗದ ಬಂಧನಕ್ಕೆ ಒಳಗಾದವರೇ. ಆದರೆ ಭಗವಂತ ಯಾವ ಬಂಧನಕ್ಕೂ ಒಳಗಾಗದೆ ಉಳಿದವರನ್ನ ಬಂಧನಕ್ಕೆ ಒಳಪಡಿಸುವವನಾದ್ದರಿಂದ, ಬಂಧನಕ್ಕೆ ಸ್ವಾಮಿ ಆದ್ದರಿಂದ ಅವನು ಬದ್ಧ, ದುಃಖಕ್ಕೆ ಸ್ವಾಮಿ ಆದ್ದರಿಂದ ಅವನು ದುಃಖಿ. ಹಾಗೆ ಜೀವ ಅಂತ ನಮ್ಮನ್ನು ಕರಿತೇವೆ. ಸರ್ವಶಬ್ದ ವಾಚ್ಯ ದೇವರ, ಆಮೇಲೆ ದೇವರನ್ನು ಜೀವ ಅಂತ ಕರಿಬೇಕಲ್ಲ. ಮತ್ತು ದೇವರನ್ನು ಜೀವ ಅಂತ ಕರಿತೇವೆ. ಹೌದು, ದೇವರು ಜೀವನೇ. ಯಾಕೆಂದರೆ ಜೀವ ಅಂದ್ರೇನು? ಬದುಕಿರೋನು ಅಂತ ಅರ್ಥ. ನಾವು ಬದುಕಿರೋದ್ರಿಂದ ಜೀವ, ಅವನು ಬದುಕಿಸೋನಾದ್ದರಿಂದ ಜೀವ ಅಷ್ಟೇ. ಅವನು ಬದುಕಿಸ್ತಾನಾದ್ದರಿಂದ ನಮ್ಮೆಲ್ಲರ ಬದುಕು ಅವನ ಕೈಯಲ್ಲಿರೋದು, ನಮ್ಮೆಲ್ಲರ ಜೀವನ ಅವನ ಕೈಯಲ್ಲಿರೋದಾದ್ದರಿಂದ, ನಮ್ಮನ್ನು ಬದುಕುವಂತೆ ಮಾಡಿರುವವನಾದ್ದರಿಂದ ಅವನಿಗೆ ಜೀವ ಅಂತ ಹೆಸರು. ನಾವು ಬದುಕಿರೋದ್ರಿಂದ ನಮಗೆ ಜೀವ ಅಂತ ಹೆಸರು. ಹಾಗೆಯೇ ಪ್ರಕೃತಿ ಅಂತ ಭಗವಂತನಿಗೆ ಹೆಸರು. ನಾವು ಸಾಮಾನ್ಯ ಪ್ರಕೃತಿ ಅಂತ ಹೆಣ್ಮಕ್ಳಿಗೆ ಹೆಸರಿಡ್ತೇವೆ, ಗಂಡು ಮಕ್ಕಳಿಗೆ ಪ್ರಕೃತಿಯಿಂದ ಹೆಸರಿಟ್ರೆ ನಕ್ಬಿಡ್ತೇವೆ ನಾವು. ಆದರೆ ಪ್ರಕೃತಿ ಅಂತ ಭಗವಂತನ ಹೆಸರು. ಯಾಕೆಂದರೆ ಅವನು ಎಲ್ಲವನ್ನೂ ಸ್ಪೆಷಲ್ಲಾಗಿ ಮಾಡ್ತಾನೆ. ಪ್ರಕೃತಿ ಪ್ರಕರೋತಿ ಇದು ಪ್ರಕೃತಿ, ಅದು ನಮ್ಮ ಕೈಲಿ ಮಾಡಲಿಕ್ಕಾಗದೇ ಇರೋದನ್ನೆಲ್ಲ ಅವನು ಮಾಡ್ತಾನೆ. ಆದ್ದರಿಂದ ಅವನ ಕೃತಿ ಬಹಳ ಶ್ರೇಷ್ಠವಾದ ಕೃತಿ ಅವನದ್ದು. ನಮ್ಮ ಕೈಲಿ ಆಗದೇ ಇರೋದನ್ನೆಲ್ಲ ಮಾಡ್ತಾನೆ. ಆದ್ದರಿಂದ ಅವನನ್ನು ಪ್ರಕೃತಿ ಹಾಗೆ ಅಂತ ಕರಿತಾ ಇದ್ದಾರೆ. ಹಾಗೆಯೇ ಸಹ ಅವರಹ, ಅವರ ಅಂದರೆ ಕೆಳಗಿನವನು ಅಂತ ಅರ್ಥ. ಪರಮಾತ್ಮನಿಗೂ ಅವರ ಅಂತ ಹೇಳ್ಬೋದು. ನಾವು ಯಾಕೆ ಅವರ ಅಂದರೆ ನಾವು ಇನ್ನೊಬ್ಬರಿಗಿಂತ ಕೆಳಗಿನವರು. ಅವನು ಯಾಕೆ ಅವರ ಅಂದರೆ ಅವ್ರಿಗಿಂತ ನಾವು ಕೆಳಗಾಗೋ ಹಾಗೆ ಅವನೇ ಮಾಡಿರೋದು, ಅದಕ್ಕೆ ಅವನು ಅವರ. ಅವರ ಯತೀತಿ ಅವರಹ. ಪರಮಾತ್ಮನನ್ನು ಅನಿತ್ಯ ಅಂತಲೂ ಹೇಳ್ಬೋದು ಅಂತ ಶ್ರುತಿ ಹೇಳುತ್ತೆ. ಅವನು ಅನಿತ್ಯ ಅಲ್ರಿ, ಪರಮಾತ್ಮ ಪರಮನಿತ್ಯ. ಹೌದು, ಪರಮನಿತ್ಯನೂ ಹೌದು, ಅನಿತ್ಯನೂ ಹೌದು. ನಾವು ಯಾವ ವಸ್ತುವನ್ನು ನೋಡಿ ಅನಿತ್ಯ ಅಂತೇವೆ, ಅದು ಅನಿತ್ಯವಾಗಿರೋದ್ರಿಂದ ಅನಿತ್ಯ. ದೇವರು ಯಾಕೆ ಅನಿತ್ಯ? ಇದನ್ನು ಅನಿತ್ಯ ಮಾಡಿದ್ದಾನಾದ್ದರಿಂದ ಅವನು ಅನಿತ್ಯ. ಹೀಗೆ ಮತ್ತೊಂದು ವಸ್ತುವನ್ನು, ಅನಿತ್ಯವಾದ ವಸ್ತುಗಳನ್ನು ಅನಿತ್ಯವಾಗುವಂತೆ ಮಾಡುವವನಾದ್ದರಿಂದ ಅವನು ಅನಿತ್ಯ. ನಮ್ಮನ್ನು ಇನ್ನೊಬ್ಬರಿಗಿಂತ ಕೆಳಗಿನವನಾಗಿ ಮಾಡಿರೋದ್ರಿಂದ ಅವನಿಗೆ ಅವರ ಅಂತ ಹೆಸರು. ಹೀಗೆ ಒಟ್ಟು ತಾತ್ಪರ್ಯ ಏನು ಅಂದರೆ, ಜಗತ್ತಿನ ಪ್ರತಿಯೊಂದಕ್ಕೂ ಅವನು ಸ್ವಾಮಿ. ಆದ್ದರಿಂದ ಎಲ್ಲ ಶಬ್ದಗಳು ಅವನನ್ನು ಹೇಳುತ್ತೆ. ಹೀಗೆ ಅವನನ್ನು ಪ್ರತಿಯೊಂದು ವಸ್ತುವು ಅವನ ಅಧೀನ ಆದ್ದರಿಂದ ಎಲ್ಲ ವಸ್ತುಗಳನ್ನು ಹೇಳುವ ಶಬ್ದಗಳು ಅವನದ್ದೇ ಶಬ್ದ. ಅದು ಇದನ್ನು ನಾವು ತಿಳ್ಕೊಳ್ಬೇಕು ಅನ್ನೋದನ್ನು ಉಪನಿಷತ್ತು ಹೇಳ್ತಾ ಇದೆ. ಕುತೋ ಬಂಧ ಪರಸ್ಯಾಸ್ಯ ಬಂಧೇಶಸ್ಯ ಚಿದಾತ್ಮನಃ. ಅಲ್ಲ, ಹೀಗ್ಯಾಕೆ ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಬೇಕು? ಅವನು ನಮ್ಮ ಹಾಗೆ ಬಂಧನಕ್ಕೊಳಗಾಗಿದ್ದಾನೆ, ಆದ್ದರಿಂದ ಬದ್ಧ. ಅವನಿಗೂ ದುಃಖ ಇದೆ, ಆದ್ದರಿಂದ ದುಃಖಿ ಯಾಕೆ ಹೇಳಬಾರ್ದು ಅಂದರೆ ಅದಕ್ಕೆ ಕೇಳ್ತಾರೆ, ಕುತೋ ಬಂಧ ಪರಸ್ಯ. ಸರ್ವೋತ್ತಮನಾದ ಭಗವಂತನಿಗೆ ಬಂಧನ ಇಲ್ಲರಿ. ಯಾರ್ದರಿ ಬಂಧನ? ಬಂಧೇಶಸ್ಯ, ಅವನು ಎಲ್ಲರ ಬಂಧನಕ್ಕೆ ಒಡೆಯ, ಅವನು ಸ್ವಾಮಿ. ಅವನು ಎಲ್ಲರ ಬಂಧನಕ್ಕೆ ಸ್ವಾಮಿಯಾದವನು ಮತ್ತು ಸರ್ವೋತ್ತಮನಾದವನು, ಜ್ಞಾನಸ್ವರೂಪನಾದವನು. ಜ್ಞಾನಸ್ವರೂಪನಾದ ಭಗವಂತನಿಗೆ ಅಜ್ಞಾನದ ಬಂಧನ ಬರಕ್ಕೆ ಹೇಗೆ ಸಾಧ್ಯ? ನಮ್ಮೆಲ್ಲರ ಬಂಧನಕ್ಕೆ ಒಡೆಯನಾದ ಭಗವಂತ ಸರ್ವೋತ್ತಮನಾಗಿರುವಾಗ ಅವನಿಗೆ ಹೇಗೆ ಬಂಧನ ಬರಕ್ಕೆ ಸಾಧ್ಯ? ಆದ್ದರಿಂದ ಅವನಿಗೆ ಎಂದೂ ಯಾವ ಬಂಧನವೂ ಇಲ್ಲ. ಅದಕ್ಕೆ ಶ್ರೀ ವಾದರಾದರು ತಮಾಷೆ ಮಾಡ್ತಾರೆ, ಭಗವಂತನಿಗೂ ಒಂದು ಬಂಧನ ಇದೆಯಪ್ಪ,
ಅಂತಾರವರು. ಯಾವುದು ಅಂದರೆ ಭಗವಂತನಿಗೂ ಒಂದು ಬಂಧನ ಇದೆ. ಯಾವುದು? ರಮಾ ಬಾಹುಲತಾ ಬಂಧನ ಅಂತಾರವರು. ಲಕ್ಷ್ಮೀದೇವಿಯ ಬಾಹುಬಂಧನ ಬಿಟ್ಟರೆ ದೇವರಿಗೆ ಇನ್ಯಾವ ಬಂಧನವೂ ಇಲ್ಲ. ನಮಗೆ ಲಕ್ಷ್ಮೀ ಬಂಧನವೂ ಇಲ್ಲ, ಬಾಹುಬಂಧನವೂ ಇಲ್ಲ. ನಮ್ಮ ಬರೀ ಕೈದಿ ಹಾಕಿ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ ಬಂಧನ ಕೊನೆಗೆ. ಹಾಗಾಗಿ ಭಗವಂತನಿಗೆ ಇರೋ ಒಂದೇ ಒಂದು ಬಂಧನ ಅಂದರೆ ಲಕ್ಷ್ಮೀದೇವಿಯ ಬಾಹುಬಂಧನ. ಅದು ಬಿಟ್ಟರೆ ಇನ್ಯಾವ ಬಂಧನವೂ ಇಲ್ಲ. ಹಾಗೆ ಅಂತ ವಾದರಾಜರು ಒಂದು ಕಡೆ ವಿನೋದವಾಗಿ ಹೇಳ್ತಾರೆ ಭಗವಂತನ ಸ್ತೋತ್ರ ಮಾಡಬೇಕಾದ್ರೆ. ಅಂಥ ಭಗವಂತನ ತುರಿಯ ರೂಪದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಹೌದು, ದೋಷವನ್ನು ಹೇಳೋ ಶಬ್ದಗಳು ಬಂದರೆ ವೇದದಲ್ಲಿ ದೇವರ ಬಗ್ಗೆ ಅದನ್ನೆಲ್ಲ ಗುಣ ಹೇಳೋ ಹಾಗೆ ನೀವು ಸರ್ಕಸ್ ಮಾಡಿ ತಿರುಗಿಸಿದ್ರಲ್ಲ, ಯಾಕೆ ಹೀಗೆ ಮಾಡಬೇಕು ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಮಹೋಪನಿಷತ್ ಅಂತ ಒಂದು ಉಪನಿಷತ್ತು. ಆ ಮಹೋಪನಿಷತ್ತಿನಲ್ಲಿ ಸ್ವತಃ ವೇದ ಮಾತೆಯೇ ಒಂದು ಮಾತು ಹೇಳ್ತಾಳೆ. ಏನು ಅಂತಂದರೆ, ವಿಷ್ಣೋರ್ ಗುಣೋಕ್ತಿ ಪರತ ಮಮ ನಿತ್ಯಂ ಸುರೇಶ್ವರಾಹ. ಹೇ ದೇವತೆಗಳೇ, ಸಮಗ್ರ ವೇದಗಳು ನನ್ನ ಗುಣವನ್ನು ಹೇಳಕ್ಕೆ ಹೊರಟಿರೋದು. ಆದ್ದರಿಂದ ತದರ್ಥಮನ್ಯದ್ವಚನಂ, ಆ ಗುಣವನ್ನು ಹೇಳುವುದಕ್ಕೋಸ್ಕರವೇ ಬೇರೆ ಮಾತುಗಳೆಲ್ಲ ಬಂದಿರೋದು. ಆದ್ದರಿಂದ ಅತಸ್ತಸ್ಯ ವಿರೋಧಿಯತ್, ಆ ಭಗವಂತನ ಗುಣಕ್ಕೆ ಗುಣಪೂರ್ಣವಾದ ವ್ಯಕ್ತಿತ್ವಕ್ಕೆ ವಿರೋಧಿಯಾದ ಯಾವ ಮಾತುಗಳಿದೆ ತನ್ ಮಮ ಅರ್ಥ ನಹಿ ಕ್ವಾಪಿ, ಅದು ನನ್ನ ಅರ್ಥವೇ ಅಲ್ಲ. ವೇದ ಮಾತೆ ಹೇಳ್ತಾ ಇರೋದು ದೇವತೆಗಳ ಕುರಿತು. ದೇವತೆಗಳೇ, ಈ ಸಮಗ್ರ ಈ ವೇದಗಳು ಭಗವಂತನ ಗುಣಗಳನ್ನು ಪ್ರಶಂಸೆ ಮಾಡಲಿಕ್ಕೆ ಹೊರಟಿರೋದು. ಆದ್ದರಿಂದ ಭಗವಂತನ ಗುಣ ಅಲ್ಲದೇ ಇರೋ ಹಾಗೆ ಏನಾದರೂ ಮಾತುಗಳು ಕಂಡ್ರೆ ಅದನ್ನು ಭಗವಂತನ ಗುಣ ಅನ್ನೋ ಅರ್ಥ ಬರೋ ಹಾಗೆ ಅದನ್ನು ಬದಲಾಯಿಸಬೇಕೇ ಹೊರತು ಮೇಲು ನೋಟಕ್ಕೆ ತೋರುವ ಯಾವ ದೋಷಗಳು ನನ್ನಲ್ಲಿಲ್ಲ. ಸಾಹಂ ತತ್ ಶರಣಾತ್ ಸದಾ ಸರಸ್ವತಿ ಇತಿ ಸಂಪ್ರೋಕ್ತ. ಭಾಳ ಸುಂದರವಾದ ಮಾತು ಹೇಳ್ತಾರೆ. ಸರಸ್ವತಿ ಅಂತ ನನಗೆ ಹೆಸರು, ವೇದ ಮಾತೆ ನಾನು ಅಂದರೆ ವೇದ ಮಾತೆ ಅಂದರೆ ವೇದಕ್ಕೆ ಅಭಿಮಾನಿ ದೇವತೆ. ಸರಸ್ವತಿ ಅಂತ ಯಾಕೆ ಹೆಸರು ಅಂದರೆ, ಸರಸ್ ಅಂದರೆ ನಾವು ಹೇಳ್ತೀವಿ ಶಬ್ದ ಸ್ವಲ್ಪ ಸರಿರಿ ಪಕ್ಕಕ್ಕೆ ಅಂತೀವಿ ನೋಡಿ, ಅದೇ ಸಂಸ್ಕೃತ ಸರಸ್ವತಿ ಆಯಿತು. ಅಂದರೆ ನಾನು ಯಾವಾಗಲೂ ಭಗವಂತನ ಕಡೆಗೆ ಸರಿದಿರೋಳು, ಈಚೆ ಕಡೆ ಹೋಗೋದಿಲ್ಲ ನಾನು. ಆದ್ದರಿಂದ ನನಗೆ ಸರಸ್ವತಿ ಎಂದು ಕರೀತಾರೆ. ನಾನು ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳುತ್ತೆ. ಸರಣ ಅಂದರೆ ಅನುಸರಿಸೋದು. ನನ್ನ ಎಲ್ಲ ಮಾತುಗಳು ಭಗವಂತನ ಗುಣವನ್ನೇ ಅನುಸರಿಸಿಕೊಂಡಿರೋದು. ಆದ್ದರಿಂದಲೇ ನನಗೆ ಸರಸ್ವತಿ ಎಂದು ಕರೀತಾರೆ. ನಾನು ಯಾವಾಗಲೂ ದೇವರ ಕಡೆಗೆ ಸರಿತಾ ಇರ್ತೇನೆ, ಆಚೆ ಬರೋದೇ ಇಲ್ಲ ನಾನು. ಆದ್ದರಿಂದ ದೇವರ ಮಹಿಮೆಯನ್ನೇ ಹೇಳಿಕೊಂಡು ಆ ದೇವರನ್ನೇ ಅನುಸರಿಸಿಕೊಂಡಿರೋದ್ರಿಂದಲೇ ನನಗೆ ಸರಸ್ವತಿ ಎಂದು ಕರೀತಾರೆ. ಆದ್ದರಿಂದ ವೇದ ಮಂತ್ರದಲ್ಲಿ ಯಾವುದೇ ಶಬ್ದಗಳು ಬಂದರೂ ಮೇಲು ನೋಟಕ್ಕೆ ಅದು ದೋಷಗಳನ್ನು ಹೇಳೋ ಹಾಗೆ ನಿಮ್ಮ ಕಣ್ಣಿಗೆ ಕಂಡರೂ ಆ ಅರ್ಥ ನನ್ನ ಅಭಿಪ್ರಾಯ ಅಲ್ಲ. ನಾನು ಇರೋದೇ ದೇವರ ಮಹಿಮೆ ಹೇಳೋದಕ್ಕೆ. ಆದರೆ ಎಲ್ಲ ಶಬ್ದಗಳು ದೇವರ ಮಹಿಮೆ ಹೇಳೋ ಹಾಗೆ ನೀವು ಅರ್ಥ ಮಾಡ್ಕೋಬೇಕು ಹೊರತು ನನ್ನಲ್ಲಿ ಭಗವಂತನಲ್ಲಿ ದೋಷ ಹೇಳೋ ಹಾಗೆ ಯಾವ ಶಬ್ದಕ್ಕೂ ಅರ್ಥ ಮಾಡ್ಕೋಬಾರದು ಅಂತ ಉಪನಿಷತ್ತು ನಮಗೆ ಕೊಡ್ತಕ್ಕಂತಹ ಮಾರ್ಗದರ್ಶನ. ಈ ಎಚ್ಚರಿಕೆಯಲ್ಲಿ ನಾವಿರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಯದಾ ನಾತ್ಮಾನಂ ನ ಪರಾಂಸ್ತೈವ ನ ಸತ್ಯಂ ಚಾಪಿ ನೃತಂ ಪ್ರಾಜ್ಞಂ ಸಂವೇದಯೇತ್ ಕಿಂಚಿತ್ ಜೀವಕಾಲ ತಮೋ ವಿನಾ. ಆ ಪ್ರಾಜ್ಞನಾಮಕ ಮತ್ತೆ ಅವರ ಮಾತು ಬರ್ತಾ ಇದೆ. ಪ್ರಾಜ್ಞ ನಾತ್ಮಾನಂ ನ ಪರಾಂಶ್ಚೈವ ನ ಸತ್ಯಂ ನಾಪಿ ಚಾನೃತಂ ಪ್ರಾಜ್ಞ ಕಿಂಚನ ಸಂವೇತ್ತಿ ತುರ್ಯಂ ತತ್ ಸರ್ವದೃಕ್ ಸದಾ ಅಂತ ಈ ಭಾಗದ ಬ್ರಹ್ಮದೇವರು ಕಂಡುಕೊಂಡ ಕೊನೆಯ ಮಂತ್ರ. ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಏನಂತಂದರೆ, ಆ ಪ್ರಾಜ್ಞನಾಮಕ ಪರಮಾತ್ಮ ನನ್ನ ಸ್ವರೂಪವನ್ನು ತಿಳಿಸೋದಿಲ್ಲ. ಅಂದರೆ ಭಗವಂತನ ಸ್ವರೂಪವನ್ನು ಪ್ರಾಜ್ಞರೂಪ ತಿಳಿಸೋದಿಲ್ಲ. ನಪರ ನ ಸತ್ಯಂ ನಾಪಿ ಚಾನೃತಂ ಸಂವೇದಯೇತ್ ಅಂದರೆ ಅದು ಬೇರೆ ವಸ್ತುಗಳನ್ನು ತಿಳಿಸಲ್ಲ, ಯಾವುದೇ ಸುಳ್ಳಾದ ವಸ್ತುಗಳನ್ನು ತಿಳಿಸಲ್ಲ, ಸತ್ಯವಾದ ವಸ್ತುಗಳನ್ನು ತಿಳಿಸಲ್ಲ. ಮತ್ತೇನು ಮಾಡುತ್ತೆ? ಜೀವನ ಸ್ವರೂಪ, ಜೀವ ಅನುಭವಿಸುವ ಸುಖ ಮತ್ತು ಕಾಲ, ಅಜ್ಞಾನ ಇದನ್ನು ಬಿಟ್ಟು ಇನ್ಯಾವುದನ್ನು ತಿಳಿಸ್ಕೊಡಲ್ಲ. ಆದರೆ ತುರಿಯ ರೂಪ ಇದೆಯಲ್ಲ, ಅದು ಮೋಕ್ಷದಲ್ಲಿ ಎಲ್ಲರಿಗೂ ನನ್ನ ರೂಪವನ್ನು ತಿಳಿಸಿಕೊಡೋ ರೂಪ ಅದು. ಆ ಮೋಕ್ಷದಲ್ಲಿ ಎಲ್ಲರಿಗೂ ಅವರವರಿಗೆ ಯಾರ್ಯಾರಿಗೆ ಏನೇನು ತಿಳ್ಕೊಳ್ಳುವಂಥ ಯೋಗ್ಯತೆ ಇದೆ, ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಎಲ್ಲವನ್ನೂ ತಿಳಿಸುವಂಥ ರೂಪ ತುರಿಯ ರೂಪ. ಪ್ರಾಜ್ಞರೂಪ ನಮಗೆ ಯಾವುದರ ಜ್ಞಾನವನ್ನು ತಿಳಿಸ್ಕೊಡಲ್ಲ, ಕೆಲವು ಬಿಟ್ಟೆ. ಒಂದು ನಾನು ಅನ್ನೋ ಜ್ಞಾನ, ಸುಖದ ಜ್ಞಾನ, ಕಾಲದ ಜ್ಞಾನ, ಅಜ್ಞಾನದ ಜ್ಞಾನ, ಇಷ್ಟು ಬಿಟ್ಟು
ಇನ್ನು ಯಾವುದೇ ಹೊರಗಡೆ ವಸ್ತುಗಳಾಗಲಿ ಒಳಗಡೆ ಇರೋ ವಸ್ತುಗಳಾಗಲಿ ಯಾವುದನ್ನು ಪರಮಾತ್ಮನನ್ನೂ ತಿಳಿಸ್ಕೊಡಲ್ಲ. ಅದು ಮಲಗಿದ್ದಾಗ ನಮಗೆ ಪರಮಾತ್ಮನಿದ್ದಾನೆ ಏನು ಬರುತ್ತೆ? ಏನು ಬರಲ್ಲ. ಆದರೆ ತುರಿಯ ರೂಪ ಮೋಕ್ಷದಲ್ಲಿ ಆ ಮೋಕ್ಷಕ್ಕೆ ಬಂದವರಿಗೆಲ್ಲ ಅವರು ಏನೇನು ನೋಡುವಂಥ ಯೋಗ್ಯತೆ ಪಡೆದಿದ್ದಾರೆ ಆ ಎಲ್ಲ ಭಗವಂತನ ಗುಣಮಹಿಮೆಗಳನ್ನು ತಿಳಿಸ್ಕೊಡುತ್ತದೆ. ಅಂಥದ್ದು ತುರಿಯ ರೂಪ. ಎಲ್ಲರಿಗೂ ಕೂಡ ಭಗವಂತನನ್ನು ಪರಿಚಯಿಸಿಕೊಡುವಂತಹ, ಭಗವಂತನನ್ನು ತೋರಿಸಿಕೊಡುವಂಥ ರೂಪ ತುರಿಯ ರೂಪ. ಆದರೆ ಈ ಪ್ರಾಜ್ಞ ರೂಪ ಆಗಲಿ ಈ ಉಳಿದ ರೂಪಗಳು ನನ್ನನ್ನು ತಿಳಿಸ್ಕೊಡೋದಿಲ್ಲ. ನಾನು ಆ ರೂಪದಿಂದಲೇ ಭಕ್ತರಿಗೆ ನನ್ನನ್ನು ತಿಳಿಸ್ಕೊಡೋದು ಎಂಬ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಬ್ರಹ್ಮದೇವರು ಕಂಡುಕೊಂಡ ಮಂತ್ರಗಳನ್ನು, ಕೆಲವು ಮಂತ್ರಗಳನ್ನು ಹೇಳಿ ಇನ್ನು ಕೆಲವು ಮಂತ್ರಗಳಿದೆ, ಅದನ್ನು ನಾಳೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಹರಯೇ ನಮಃ ಸರ್ವಯಜ್ಞ ಭುಜೇ ನಮಃ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ. ಪ್ರೀಣಯಾಮೋ ವಾಸುದೇವಂ